ಕಲಬುರಗಿ. ಕರ್ಮಯೋಗಿ ಡಾಕ್ಟರ್ ಎಸ್ ಪಾಟೀಲ್ ಅವರ 3ನೇ ಪುಣ್ಯಸ್ಮರಣೆ ಹಾಗೂ ಕರ್ಮಯೋಗಿ ಪ್ರಶಸ್ತಿ ಪ್ರದಾನ ಸಮಾರಂಭ. ಕಾರ್ಯಕ್ರಮದ ನಿರೂಪಣೆಯಲ್ಲಿ ನಾನು ನಿಮ್ಮ ಮುಂದೆ ನ್ಯೂಸ್ 18 ಕನ್ನಡದ ಆಂಕರ್ ಶರ್ಮಿತಾ ಶೆಟ್ಟಿ. ದಿವಂಗತ ಡಾಕ್ಟರ್ ಶಿವಶರಣಪ್ಪ ರುದ್ರಪ್ಪ ಪಾಟೀಲ್ ಅಂದ್ರೆ ಎಸ್.ಆರ್. ಪಾಟೀಲ್ ಅವರು, ದಿವಂಗತ ಡಾಕ್ಟರ್ ಶಾಂತಲಿಂಗಪ್ಪ ಶರಣಪ್ಪ ಪಾಟೀಲ್ ಅಂದ್ರೆ ಎಸ್ ಪಾಟೀಲ್ ಅವರನ್ನ ಸ್ಮರಿಸಿಕೊಳ್ಳುತ್ತಾ ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿಗೆ ನೆರವಾಗುವಂತ ಅನೇಕ ಉದ್ದಿಮೆಗಳನ್ನ ಸ್ಥಾಪಿಸಿ ಸುಮಾರು 10,000ಕ್ಕೂ ಹೆಚ್ಚು ಮಂದಿಗೆ ಉದ್ಯೋಗ ನೀಡಿರುವಂತ ನಾಡಿನ ಹೆಮ್ಮೆಯ ಉದ್ಯಮಿ ಡಾಕ್ಟರ್ ಎಸ್ ಪಾಟೀಲ್ ಅವರು. ಎಸ್ ಪಾಟೀಲ್ ಅಂದ್ರೆ ಉದ್ಯಮ ಕ್ಷೇತ್ರದಲ್ಲಿ ಒಂದು ಬ್ರ್ಯಾಂಡ್. ಬರಲಿ ಜೋರಾದ ಚಪ್ಪಾಳೆ. ಕೊಡುಗೈದಾನಿಗಳಾಗಿದ್ದ ಎಸ್ ಪಾಟೀಲ್ ಅವರು ಮೂಲತಃ ರೈತ ಕುಟುಂಬದಿಂದ ಬಂದವರು. ಕಡಗಂಜಿ ಊರಿನ ಮಂದಿ ಪ್ರೀತಿಯಿಂದ ಇವರನ್ನ ಗೌಡ್ರು ಅಂತ ಕರೀತಾ ಇದ್ರು. ಸರಳ ವ್ಯಕ್ತಿತ್ವ, ಸಂಪ್ರದಾಯಗಳ ಆಚರಣೆ, ಬಸವ ತತ್ವದ ಪಾಲನೆ, ಆಚಾರ ವಿಚಾರಗಳಲ್ಲಿ ಶರಣ ಸಂಸ್ಕೃತಿ ಪರಂಪರೆಯ ಅಳವಡಿಕೆ, ಇದು ಎಸ್ ಪಾಟೀಲ್ ಅವರ ಬದುಕಿನ ಒಂದು ಕಿರು ಪರಿಚಯ. ಇದು ಪಾಟೀಲ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಕೊಡುಗೈದಾನಿಗಳಾಗಿದ್ರು ಕೂಡ ಬಲಗೈ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರ್ದಂತೆ. ಆ ರೀತಿ ಪ್ರಚಾರ ಬಯಸದೆ ಕೇವಲ ಸಮಾಜದ ಅಭಿವೃದ್ಧಿಗೆ ಶ್ರಮಿಸ್ತಾ ಇರುವಂತ ಪ್ರತಿಷ್ಠಿತ ಸಂಸ್ಥೆ. ಮಠ ಮಾನ್ಯಗಳಿಗೆ ಇವರ ಕೊಡುಗೆ ಅಪಾರ. ಮಾನವೀಯ ಕಲ್ಯಾಣ ಟ್ರಸ್ಟ್ ಅಡಿಯಲ್ಲಿ ಇತ್ತೀಚೆಗೆ ಅರುಜೀವ ಆಯುರ್ವೇದ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಮತ್ತು ಆನಂದ್ ಕುಟುಂಬ ಹಿರಿಯ ನಾಗರಿಕರಿಗೆ ವೇದಿಕೆ ಆರಂಭ ಮಾಡಿದ್ದಾರೆ. ಇದಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹದ ಚಪ್ಪಾಳೆ ಮತ್ತೊಮ್ಮೆ. ಪಾಟೀಲ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ನ ಮತ್ತೊಂದು ಹೆಮ್ಮೆಯ ಕೊಡುಗೆ ಅಂದ್ರೆ ನಾವು ನೀವೆಲ್ಲರೂ ಜೋರ ಚಪ್ಪಾಳೆಯೊಂದಿಗೆ ಸಂಭ್ರಮಿಸುವಂತ ಸಮಯ ಇದು. ನೆನಪು ಮಾಡ್ಕೊಳ್ಳೋಣ. ಚೆನಾಬ್ ಸೇತುವೆಯ ರೈಲ್ವೆ ಹಳಿ, ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆ ಚೆನಾಬ್ 14,000 ಕೋಟಿ ವೆಚ್ಚದ 1.3 ಕಿಲೋಮೀಟರ್ ಉದ್ದದ 359 ಮೀಟರ್ ಎತ್ತರದ ಈ ಆಕರ್ಷಕ ಬ್ರಿಡ್ಜ್ ಜಮ್ಮು ಕಾಶ್ಮೀರದ ರಿಯಾಸಿ ಜಿಲ್ಲೆಯ ಚೆನಾಬ್ ನದಿ ಮೇಲಿದೆ. 127 ವರ್ಷಗಳ ಕನಸು ಕಂಡಿದ್ರು. ಅದು ಸಾಕಾರ ಆಗಿದ್ದು ಪಾಟೀಲ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ನ ಅಡಿಪಾಯದಿಂದ. ಅಂದ್ರೆ ರೈಲ್ವೆ ಹಳಿಯ ಅಡಿಪಾಯವನ್ನ ಹಾಕಿದ್ದು ಪಾಟೀಲ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಕಲಬುರಗಿ. ಹೀಗೆ ಅನೇಕ ಕೊಡುಗೆಗಳು, ದಾನ ಧರ್ಮ, ಉದ್ಯೋಗ ಸೃಷ್ಟಿ ಮಾಡಿದ ದಿವಂಗತ ಡಾಕ್ಟರ್ ಎಸ್ ಪಾಟೀಲ್ ಅವರನ್ನು ಸ್ಮರಿಸುತ್ತಾ ಅವರ ತೃತೀಯ ಪುಣ್ಯ ಸ್ಮರಣೆಗೆ ಕರ್ಮಯೋಗಿ ಪ್ರಶಸ್ತಿಯನ್ನ ಈ ಬಾರಿಯೂ ಕೂಡ ನೀಡಲಾಗ್ತಾ ಇದೆ. ಇವತ್ತು ನಾವು ಎಸ್ ಪಾಟೀಲ್ 3ನೇ ಪುಣ್ಯಸ್ಮರಣೆಯನ್ನು ಆಚರಿಸಲಿಕ್ಕೆ ಇಲ್ಲೇ ನಾವು ಭಾಗಿದಾರರಾಗಿದ್ದೇವೆ. ಡಾಕ್ಟರ್ ಎಸ್ ಪಾಟೀಲ್ ಅವರು ಕಡಗಂಜಿಯಿಂದ ಉತ್ತರ ಕರ್ನಾಟಕ ಮತ್ತು ಇಂಟರ್ನ್ಯಾಷನಲ್ ಲೆವೆಲ್ ಆಗಿ ಕೆಲಸ ಮಾಡಿ ನಮ್ಮ ಉತ್ತರ ಕರ್ನಾಟಕಕ್ಕೆ ಒಂದು ಕಳಸವಾಗಿ ಇದ್ದರು. ಇವರು ನಮ್ಮ ತಂದೆ ಆಗಿರೋದು ನಮ್ಮ ಪುಣ್ಯ. ಮತ್ತು ನಮ್ಮ ಅಜ್ಜನವರು ಶ್ರೀ ಎಸ್.ಆರ್. ಪಾಟೀಲ್ ಮತ್ತು ಎಸ್ ಪಾಟೀಲ್ ಇಂಟರ್ನ್ಯಾಷನಲ್ ಲೆವೆಲ್ ಖ್ಯಾತಿ ಉದ್ಯಮಿ. ಇವರು ಕೃಷಿ, ಉದ್ದಿಮೆ, ಸಾಹಿತ್ಯ, ಶಿಕ್ಷಣಕ್ಕೆ ಬಹುದೊಡ್ಡ ಸಾಧನೆ ಮಾಡಿ ನಮಗೆ ಮಾದರಿಯಾಗಿದ್ದಾರೆ. ಇವತ್ತು ನಮ್ಮ ಹೃದಯಕ್ಕೆ ಅತಿ ಸಮೀಪ ಆಗಿರುವ ಸಂಗಮ್ ಸ್ಕೂಲ್ ಸ್ಟೂಡೆಂಟ್ಸ್ ಮತ್ತು ಅಲ್ಲಿಯ ಸ್ಕೂಲಿನ ಅಡ್ಮಿನಿಸ್ಟ್ರೇಟರ್ಸ್ ಮತ್ತು ಇಲ್ಲಿ ಬಂದಿರುವ ಎಲ್ಲ ಅಕ್ಕ ತಂಗಿಯಂದಿರು, ಅಣ್ಣ ತಮ್ಮಂದಿರಿಗೆ ನಮ್ಮ ಎಸ್.ಆರ್. ಪಾಟೀಲ್ ಫೌಂಡೇಶನ್ ವತಿಯಿಂದ ತಮ್ಮೆಲ್ಲರಿಗೆ ಸ್ವಾಗತವನ್ನು ಕೋರುತ್ತಾ ಈ ಫಂಕ್ಷನ್ಗೆ ಭಾಗಿದಾರಿ ಆಗಿದ್ದಕ್ಕೆ ನಾವೆಲ್ಲ ತುಂಬ ಹೆಮ್ಮೆ ಪಡುತ್ತಿದ್ದೇವೆ. ಇಷ್ಟರೊಂದಿಗೆ ನನ್ನ ಸ್ವಾಗತ ಸ್ಪೀಚ್ ಅನ್ನು ಮುಗಿಸುತ್ತೇನೆ. Dr. L.S. Patil, we have started 3 major initiatives
for the well-being of the society. The first initiative important what we have started is Arujiva Ayurveda Naturopathy Hospital. This hospital we have started for all the chronic and important health lifestyle related disorders. Here we are treating all the important diseases like as diabetes, blood pressure, all lifestyle oriented disorders, chronic disorders, by using a Shastrokta way of healing. All the principles or ancient principles of Ayurveda, naturopathy, physiotherapy, we are treating a guest and the patients here. Till today we have treated more than 200 patients very happily, patients which have been treated by us. The initiative we started from here. The second center of Arujiva center is coming up in Hyderabad. It will be open in next couple of months. The third center we will starting at Rishikesh. It is in process, and within the next 1 year it will be starting up. For this Arujiva center here in Gulbarga, we are having a facility of 22 rooms where the patients can be treated in-house. At the same time, we are treating them OPD level also, so that the people who are staying in the Gulbarga can come down, get them treated and come back home. No need to stay at a place. We are having an entire full setup of Ayurvedic treatments. All the treatments like we are getting into the Kerala or in north part of the India, like as in Rishikesh, we are giving it here. Apart from the Ayurveda, we are having a full-fledged setup of naturopathy treatments, a full setup of and well-equipped physiotherapy center we are having. Along with the physiotherapy, we are treating with acupressure, acupuncture, cupping therapies, a sound therapy. We are starting it here very newly. In North Karnataka, first time we have a facility of colonotherapy, which is a very important treatment for clearing a gut wellness. This is a Arujiva, which is a holistic health center we are having. Apart from the Arujiva, another one initiative what we have started under the Manavya Kalyan Trust is Ananda Kutumba. Ananda Kutumba is a senior assisted living, where Ananda Kutumba, we say it is a home away from home, where the seniors are treated with compassion and with full care. It is a second home for them. The third initiative what we have started under the Manavya Kalyan Trust is a IVF center, which will be starting very soon into the Hubli. This IVF center's speciality is that currently the IVF is a very important treatment and it's confined to a particularly a very costly treatment, but to make it available for all the lower earning people and should be very easily accessible for everyone, we are starting the IVF center in Hubli. This is initiatives what we have started under the Manavya Kalyan Trust here in Gulbarga. Thank you.
ಒಬ್ಬ ವ್ಯಕ್ತಿ ಸಾರ್ಥಕ ಜೀವನವನ್ನು ಹೇಗೆ ನಡೆಸಬೇಕು ಅಂತ ನಾವೇನಾದ್ರು ಕೇಳಿಕೊಂಡ್ರೆ ನಮ್ಮನೆ ನಾವು ಗುಲ್ಬರ್ಗಾಕ್ಕೆ ಹೋಗಿ SS ಪಾಟೀಲ್ ನೋಡ್ಬರಿ, SR ಪಾಟೀಲ್ ನೋಡ್ಬರಿ ಅಂತ ಹೇಳುವ ವೃಥಾ ನಮ್ಮಲ್ಲಿ ಒಂದು ಮೊದಲ 10-15 ವರ್ಷ ನಮ್ಮ ಪಕ್ಕದವರಿಗೆಲ್ಲರಿಗೂ ನಾನು ಹೇಳ್ತಾ ಇದ್ದೆ. ಒಬ್ಬ ನಮ್ಮ ತಮ್ಮ ಅವ್ರಿಗೆ ಅವ್ನು ತರಬೇತಿ ಆಗಲಿ ಅಂತ ಹೇಳಿ ವಕೀಲವ, ಆದ್ರೆ ನೀವು SS ಪಾಟೀಲ್ ಅಂತ ಇದು ಬಾ ನೀನು ಗೊತ್ತಾಗತ್ತೆ ಅಂತ. ಯಾಕಂದ್ರೆ ಸ್ವಲ್ಪ ಹಳ್ಳಿಯಾಗ ಎಲ್ಲಿ ಉಗಿಸ್ಕೊಂಡು ನಡೆದಿರ್ತಾರಲ್ರಿ, ನಾ ಶಾಲೆ ಅದೇನೆ ನೀವು ಅಂತೇಳಿ ಕಳಿಸಿದ್ವಿ. ಅಣ್ಣ ನಾವು ಹೋಗಿದ್ದು ಭಾಳ ಸುಲಭ ಆತ್ರಿ. ನನಗೆ ಹೆಂಗೆ ತರಬೇತಿ ಅಂತಂದ್ರೆ ನಾವು ಎಷ್ಟು ಸಣ್ಣದು ಅನ್ನೋದು ಅಲ್ಲಿ ಹೋದಾಗ ಗೊತ್ತಾಗ್ತದೆ ನಮ್ಗೆ ಅನ್ನೋ. ಅಂದರೆ ಒಬ್ಬ ವ್ಯಕ್ತಿ ಹೇಗಿರ್ಬೇಕಂತಂದ್ರೆ ಆಡದೆ ಮಾಡುವವನು ರೂಢಿಯೊಳಗೆ ಉತ್ತಮನು, ಆಡಿ ಮಾಡುವವನು ಮಧ್ಯಮನು, ಅಧಮನು ತಾನು ಆಡ ಮಾಡದವನು. SS ಪಾಟೀಲ್, SR ಪಾಟೀಲ್ ಆಡದೆ ಮಾಡಿ ರೂಢಿಯೊಳಗೆ ಅತ್ಯಂತ ಶ್ರೇಷ್ಠರಾದವರು, ಉತ್ತಮರಾದವರು. ಆದ್ದರಿಂದ ಈ ಕಾರ್ಯಕ್ರಮವನ್ನು ನಾವಿವತ್ತು ಹಮ್ಮಿಕೊಂಡಿದ್ದೇವೆ. ಇದು ಕೇವಲ ನಮಗೆ ನಾವು ಮಾರ್ಗದರ್ಶನ ಮಾಡಿಕೊಳ್ಳಲಿಕ್ಕಾಗಿ ಇಂಥ ಕಾರ್ಯಕ್ರಮ ಬೇಕು ಅಂತ ನಮಗನಿಸಿತ್ತು. ಆದ್ದರಿಂದ ಪೂಜ್ಯ ಕಡಗಂಚಿ ಸ್ವಾಮಿಗಳು ಇಲ್ಲಿ ಬಂದಿದ್ದಾರೆ, ಸನ್ಮಾನ್ಯ ನಮ್ಮ ದರ್ಶನಾಪುರ ಸಾಹೇಬರು ಬಂದಿದ್ದಾರೆ, ಸನ್ಮಾನ್ಯ DC ಪಾಟೀಲ್ ಸಾಹೇಬರು ನಮಗೆಲ್ಲ ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿದ್ದಾರೆ. ಅತ್ಯಂತ ಶ್ರೇಷ್ಠರನ್ನೇ ನಾವು ಆರಿಸಬೇಕು ಕರ್ಮಯೋಗಿ ಪ್ರಶಸ್ತಿಗಾಗಿ. ಯಾಕಂದ್ರೆ ನಿಜವಾದ ಕರ್ಮಯೋಗಿಗಳು, ಕಾಯಕ ಯೋಗಿಗಳು ಸನ್ಮಾನ್ಯರಾದಂಥ ಇವರಿಬ್ಬರು SR ಮತ್ತು SS ಪಾಟೀಲ್ ಅವರು. ಅವರ ಹೆಸರಲ್ಲಿ ಕೊಡುವಂಥ ಪ್ರಶಸ್ತಿ ಈ ಹೊತ್ತಿನಲ್ಲಿ ನಾವು ಕೊಡಬೇಕು. ಅವರ ನೆನೆಸ್ಕೊಂಡು, ಯಾಕಂದ್ರೆ ಅವ್ರ ಆತ್ಮಕ್ಕೆ ತೃಪ್ತಿ ಆಗ್ಬೇಕಂದ್ರೆ ಯಾವಾಗಲೂ ಕೊಡ್ತಾ ಇರಬೇಕು. ಮನುಷ್ಯ ದುಡಿತಾ ಇರಬೇಕು, ಕೊಡ್ತಾ ಇರಬೇಕು. ಅಂದರೆ ಈ ಭಾಗ ಶರಣರ ನಾಡು, ವಚನದ ಬೀಡು, ತತ್ವಪದಕಾರರ ಆಡಂಬರ. ಎಲ್ಲರೂ ಇಲ್ಲಿಯೇನ, ದಾಸರು ಇಲ್ಲಿಯೇನ, ಮಹಾಕವಿಗಳು ಇಲ್ಲಿಯೇನ. ಧರ್ಮ ಸಮಾನತೆಯನ್ನು ಸಾರಿದಂಥ, ಜಾತ್ಯತೀತ ಮನೋಭಾವವನ್ನು ಸಾರಿದಂಥ ಸಾಹಿತ್ಯ, ಸಂಸ್ಕೃತಿ, ಪರಂಪರೆ ಎಲ್ಲ ಈ ಕಲ್ಯಾಣ ಕರ್ನಾಟಕದಿಂದ ಬಂದಂಥದ್ದು. ನಿಜವಾದ ಸಂಪತ್ತು ಯಾರು ಅಂತ ಹೇಳಿ ಕವಿರಾಜ ಮಾರ್ಗದಲ್ಲಿ ಇಲ್ಲೇ ಮಲ್ಖೇಡ್ ನಮ್ಮ ಪೂಜ್ಯ ಸರೋಜಿನಿ ದೇವಿ ತಾಯಿಯವರು ಇಲ್ಲಿ ಬಂತಾರ. ಅವ್ರ ತವರು ಅದು ಅಲ್ಲೇ ನೀರಳ್ಳಿ, ಅಲ್ಲೇ ಮಲ್ಖೇಡ್ ತಮಗೆಲ್ಲ ಗೊತ್ತಿದೆ. ಅಲ್ಲಿ ಶಾಸನ ಅಥವಾ ಅಲ್ಲಿಯ ಒಂದು ಕುರುಹಿನಲ್ಲಿ ಏನು ಹೇಳ್ತಾರಂತಂದ್ರೆ, ಕಸವರಂ ಎಂಬುದು ಬೇರೆ ಸೈರಿಸಲಾರ್ಪಡೆ ಪರಧರ್ಮಮಂ ಪರ ವಿಚಾರಮಂ. 1000 ವರ್ಷದಿಂದ ಹೆಚ್ಚು ಹಿಂದೆ ಹೇಳಿದಂಥ ಮಾತಿದು ಇವತ್ತು ಜಗತ್ತಿನೊಳಗೆ ಮಂದಿ ಮಾತಾಡ್ತಾ ಇದ್ದಾರೆ. ಧರ್ಮ ಸೌಹಾರ್ದತೆ ಬಗ್ಗೆ, ವೈಚಾರಿಕ ಸಹನೆಯ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದಾರೆ. 1100 ವರ್ಷಗಳ ಹಿಂದೆ ಈ ಭಾಗದಲ್ಲಿ ಅಂಥ ಒಂದು ಹೇಳಿಕೆ ಬಂದ್ಬಿಟ್ಟಿದೆ. ಕವಿರಾಜ ಮಾರ್ಗದಂತಹ ಮಹಾಕಾವ್ಯದಲ್ಲಿ ಈ ಮಾತನ್ನು ನೇರಂಗದ ಅದನ್ನು ನಾವು ಇಲ್ಲಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಮಾಡಿದಾಗ ಸರ್ ಬರ್ಸಿದ್ ಹಿಂದೆ ಕಸವರಂ ಎಂಬುದು ನೆರೆ ಸೈರಿಸಲಾರ್ಪಡೆ ಪರಧರ್ಮಮಂ ಪರ ವಿಚಾರಮಂ ಅಂತ. ಕಿರಣ್ ನಿಮ್ಗೆ ನೆನ್ಪಿರ್ಬೇಕು, ಬರ್ಸಿದ್ವಿ ಅವಾಗ. ಅಂದ್ರೆ ಕಸವರಂ ಅಂದ್ರೆ ನಿಜವಾದ ಸಂಪತ್ತು, ನಿಜವಾದ ಚಿನ್ನ. ಹಂಗಂದ್ರೆ ಯಾವುದು? ಪರಧರ್ಮವನ್ನು ಸಹಿಸುವುದು, ಪರನ ವಿಚಾರವನ್ನು ಗೌರವಿಸುವುದು. ಸಂವಿಧಾನದ ಬಗ್ಗೆ ತಾವು ಮಾತಾಡ್ತೀರಿ ಸರ್ ಸರ್ಕಾರದಲ್ಲಿ. ಇವತ್ತ ಅದರ ಮೂಲಭೂತ ಸ್ವರೂಪ ತಾವು ಹೇಳಿರಿ, ವಚನ ಸಾಹಿತ್ಯನೇ ಅದರ ಮೂಲ ಅಂತ ಸರ್ಕಾರ ಹೇಳಿದೆ. ಸಂವಿಧಾನದ ತತ್ವಗಳು ಯಾವ ಅಂದ್ರೆ ವಚನ ಸಾಹಿತ್ಯದಲ್ಲಿ ಅದಾವು. ಅದಕ್ಕಿಂತಲೂ ಮೊದಲು 200 ವರ್ಷ ಇಲ್ಲಿ ಕವಿರಾಜ ಮಾರ್ಗದಲ್ಲಿ ಇಂಥ ಶ್ರೇಷ್ಠವಾದ ಉತ್ಕೃಷ್ಟವಾದಂಥ ವಿಚಾರಗಳು ಯಾವಾಗಲೂ ನಮ್ಮ ಮುಂದೆ ಇರಬೇಕು ಅನ್ನುವ ಕಾರಣಕ್ಕಾಗಿ ನಾವು ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಹೊತ್ತಿನಲ್ಲಿ ಒಳ್ಳೊಳ್ಳೆ ವಿಚಾರಗಳು ನಮ್ಮ ಹತ್ರ ಬರಬೇಕು. ಗಣ್ಯರನ್ನ ಡಾಕ್ಟರ್ PS ಶಂಕರ್ ಅವರನ್ನ ಗೌರವಿಸಿದ್ರಿಂದ ಅವರಿಗೆ ನಮಗೆ ಈಗಾಗಲೇ 90 ವರ್ಷ ಸಮೀಪದಾಗ ಬೇಕಾದಷ್ಟು ಅವರಿಗೆ ಗೌರವ ಸಿಕ್ಕವು. ಆದಾಗ್ಯೂ ಕೂಡ ನಮ್ಮ ಕರ್ತವ್ಯ ಅಂಥವರನ್ನ ನೆನೆಯುವುದು. SR ಪಾಟೀಲ್ಗೆ, SS ಪಾಟೀಲ್ಗೆ ಸಮಾನರಾಗಬೇಕಂತಂದ್ರೆ ಪ್ರೊಫೆಸರ್ ಮಲ್ಲಿಕಾ ಗಂಟಿ ರಾಜ್ಯದಲ್ಲಿ ಬಹುದೊಡ್ಡ ಹೆಸರು. ಬರೀ ಹೆಣ್ಮಕ್ಕಳಿಗೆ ಅಂತಲ್ಲ, ವೈಚಾರಿಕ ಸಾಹಿತ್ಯ, ವಚನ ಸಾಹಿತ್ಯ, ಅಕ್ಕಮಹಾದೇವಿ, ಶಿಕ್ಷಣದ ಬಗ್ಗೆ ಅನೇಕ ಕುಲಪತಿಗಳನ್ನು ಆರಿಸುವ ಸಮಿತಿಯಲ್ಲಿ ಮೇಡಮ್ ಅಧ್ಯಕ್ಷರಾಗಿದ್ದಾರೆ. ಅಕ್ಕೋಣಿಯವರು ಎಂದು ನಾವು ಪ್ರಶಸ್ತಿ ಅಂತ ಕೇಳಿಲ್ಲ. ಅವರು ಶರಣ ಸಾಹಿತ್ಯ ಪರಿಷತ್ತಿನ ಅಖಿಲ ಭಾರತ ಅಧ್ಯಕ್ಷರಾದಂತಹ ಮನುಷ್ಯ. 350ಕ್ಕಿಂತ ಹೆಚ್ಚು ಪುಸ್ತಕಗಳನ್ನ ಲಿಂಗರಾಜ್ ಅವರೇ ಸಹಕಾರಿ ತಳಹದಿಯ ಮೇಲೆ ಪಬ್ಲಿಷ್ ಮಾಡಿದಂಥವ್ರು. ಅವರು ನಮಗೆ ಜ್ಞಾನ ಪ್ರಸಾರಕ್ಕಾಗಿ ಕೊಟ್ಟಿದ್ದೀವಿ ಅವರಿಗೆ.
ಇನ್ನು ಈ ಕಡೆ ಬಂದರೆ ಇಲ್ಲಿ ನೋಡಿ, ನಮ್ಮ ಉದ್ದಿಮೆದಾರರು ಎಂಥ ಶ್ರೇಷ್ಠ ಉದ್ದಿಮೆದಾರರು, ಅನೇಕ ಜನರಿಗೆ ಅವರು ಉದ್ಯೋಗವನ್ನು ಕೊಟ್ಟು ಎಸ್ ಪಾಟೀಲ್ ಆಶಯವನ್ನು ಪೂರೈಸಿದ್ದಾರೆ. ಅಂತಂದು ನಾವು ಹರಿಸಿದ್ದೀವಿ. ಈ ಕಲಾವಿದರು ಮತ್ತು ಸ್ವಾಮಿರಾಯರು, ಡಾಕ್ಟರ್ ಸ್ವಾಮಿರಾವ್, ಕಲಾವಿದರಾದಂಥ ಸೋಮಶೆಟ್ಟಿ ಅವರು ಎಂಥ ಶ್ರೇಷ್ಠ ಅಂದರೆ ಅವರವರ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ, ಸಾಹಿತ್ಯದಲ್ಲಿ ಸ್ವಾಮಿರಾವ್ ಕುಲಕರ್ಣಿ ಅವರು ತಾವೆಲ್ಲ ನನಗಿಂತ ಹೆಚ್ಚಿಗೆ ಗೊತ್ತಿದೆ ಅವ್ರ ಬಗ್ಗೆ ಅನಿಸ್ತದೆ. 50-60ಕ್ಕಿಂತ ಹೆಚ್ಚು ಗ್ರಂಥಗಳನ್ನು ಬರೆದು ನಮ್ಮ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದಂಥವರು ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ ಅವರು. ಈ ಮನುಷ್ಯ ಶಿಕ್ಷಕರು, ಸೋಮಶೇಖರ್ ಬೀದರ್ದವರು. ಸುಮ್ಮನೆ ಒಮ್ಮೆ ನೋಡ್ಕೊಂತ ಕುಂತಾಗ ಒಬ್ಬ ಕಲಾವಿದರ ಬಗ್ಗೆ ಪರಿಚಯ ಬರ್ತಾ ಇತ್ತು. ಅವರು ನಿವೃತ್ತಿ ಆಗಿ ಅವ್ರ ಕೈಯಾಗ 39 ಲಕ್ಷ ಬಂತು, ಒಟ್ಟ ಒಂದು 40 ಲಕ್ಷ ರೂಪಾಯಿ. ಅವ್ರು ಏನು ಮಾಡ್ಬೇಕಂದ್ರೆ ಚಿತ್ರಕಲಾ ಶಿಕ್ಷಕರು, ಬಹಳ ಅದ್ಭುತವಾದ ಕಲಾವಿದರು. ನಮ್ಮ JS ಖಂಡೇರಾವ್, VG ಅಂದಾನಿ ಅವರಿಗೆ ನಾವು ಈಗಾಗಲೇ ಕೊಟ್ಟಿದ್ದೀವಿ, ಹೋದ ವರ್ಷ ಈಗಾಗಲೇ ಕೊಟ್ಟಿದ್ದೀವಿ. ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನಿ ಅವರಿಗೆ ನಾವು ಕೊಟ್ವಿ. ಲಿಂಗರಾಜ್ ಪಾಟೀಲ್ ಹೇಳಿದರು, ನೋಡ್ರಿ ಕಾಕ, ನಾವು ಕೊಟ್ಟ 6 ತಿಂಗಳೊಳಗಾಗಿ ಭಾರತ ಸರ್ಕಾರ ಮೇಡಮ್ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಡ್ತವು. ಅಂದರೆ SR ಪಾಟೀಲ್ ಫೌಂಡೇಶನ್ನಲ್ಲಿ ಸನ್ಮಾನಗೊಂಡ್ರೆ ಅತ್ಯಂತ ಯೋಗ್ಯರೇ ಇರ್ತಾರೆ ಅನ್ನೋದನ್ನು ನಾವು ದೇಶಕ್ಕೆ ತೋರಿಸ್ಕೊಟ್ಟಿವಿ. ಈ ಸೋಮಶೆಟ್ಟಿಯವರು ತಮ್ಮ ಎಲ್ಲ 40 ಲಕ್ಷ ರೂಪಾಯಿನ ಇಟ್ಟು ಬಸವ ಗ್ಯಾಲರಿ ಅಂತ ಮಾಡ್ಯಾರ. ಇಡೀ ನಮ್ಮ 12ನೇ ಶತಮಾನದ ವಚನ ಸಾಹಿತ್ಯವನ್ನ ಚಿತ್ರಕಲೆ ಅವರೇ ಮಾಡಿ ಎಲ್ಲರಿಗೂ, ಅಂದ್ರೆ ಬಸವೇಶ್ವರ, ಅಕ್ಕ ಮಹಾದೇವಿ, ಅಲ್ಲಮಪ್ರಭು, ಎಲ್ಲ ವಚನಕಾರರು ಅವರೇ ಇವರಂತಲ್ಲ, ಅವರೇ ಹೆಸರಿಗೆ ಒಂದು 2-3 ಹೇಳಿದ್ದೆ ನಾನು. 350 ವಚನಕಾರರು ಅದಾರಲ್ಲ ಈಗ ಸಿಕ್ಕಿರ್ತವರು, ಅವರೆಲ್ಲರ ಬಗ್ಗೆಯೂ ಅವರ ಇತಿಹಾಸ, ಅವರ ವಚನ, ಅವರ ಚಿತ್ರಗಳು ಎಷ್ಟೊಂದು ಸುಂದರವಾಗಿ ಒಂದು ಬೀಜಪಡಿಸಾಗುತ್ತೆ. ಹೋಗಿ ನೋಡಿ ಬರ್ಬೇಕು ಅಂತ ಸರ್, ನಾವೆಲ್ಲರೂ ಹೋಗ್ಬೇಕು ನೋಡಕ್ಕೆ. ಅಂದರೆ ನಮ್ಮಲ್ಲಿಯೇ ಒಬ್ಬವ ಚಿತ್ರಕಲಾವಿದ ಯಾವ ರೀತಿ ತನ್ನದೇ ಹಣವನ್ನು ಹಾಕಿ ಸಮಗ್ರ ದುಡ್ಡು ಏನು ಬಂದೈತಿ ಎಲ್ಲವನ್ನು ಆ ಗ್ಯಾಲರಿ ಸಲುವಾಗಿ ಹಾಕಿದಂತ ಪುಣ್ಯಾತ್ಮರು. ಭಾರತಿ ಸ್ವಾಮೀಜಿಯವರು ಅಂದರು, ಇಂಥವ್ರನ್ನು ನಾವು ನೋಡ್ಬೇಕ್ರಿ ಮೊದಲ, ಇಂಥ ಕಲಾವಿದರನ್ನ ತಾವಂತೂ ಸ್ವಲ್ಪ ಮುಖ ತೋರಿಸ್ರಲ್ಲ, ಇಲ್ಲಿ ಬರೀ ಅವರೆಲ್ಲರಿಗೂ ಕಾಣಬೇಕು. ಇಂಥವ್ರನ್ನ ಮುಖ ನೋಡ್ಬೇಕು ನಾವು. ಯಾಕಂದ್ರೆ ದೇಶಭಕ್ತಿ ಇಲ್ದವನ್ನ, ಸಮಾಜ ಸೇವೆ ಮಾಡಿದವರನ್ನ ಮುಖ ನೋಡ್ಬೇಡ ಅಂತ ಕುವೆಂಪು ಹೇಳ್ತಾರೆ. ಇಂಥವ್ರ ಮುಖವನ್ನು ನಾವು ನೋಡ್ಬೇಕು. ಇಲ್ಲೇನು ಇವತ್ತು ನಾವು 6 ಜನರನ್ನ ಆರಿಸೀವಿ, ಅವರೆಲ್ಲರೂ ಒಬ್ಬರಿಗಿಂತ ಒಬ್ಬರು ಶ್ರೇಷ್ಠರದಾರ. ಇಂಥವ್ರನ್ನ ನಮ್ಮ ಯುವ ಪೀಳಿಗೆ ಇವ್ರು ನೋಡಲಿ ಅಂತೇಳಿ ನಾವು ಅವ್ರಿಗೆ ವೇದಿಕೆ ಮೇಲೆ ಕುಂದಿರಿಸಿ ಗೌರವವನ್ನು ಮಾಡ್ತಾ ಇದ್ದೇವೆ. ನಿನ್ನೆ ಪತ್ರಕರ್ತರು ಹೇಳಿದರು, ಸರ್ ಭಾಳ ಒಳ್ಳೆಯ ಆಯ್ಕೆ ಮಾಡಿದ್ದೀರಿ. ಇವರಿಗೆಲ್ಲ ಏನು ಗೊತ್ತಿರ್ತೀನಂದ್ರೆ ಯಾರಿಗೆ ಗೊತ್ತಿಲ್ಲ. ಕಳೆದ ನಾವು 3 ವರ್ಷದಿಂದ ಮಾಡ್ತಿರ್ತೀವಿ. ನಾನು LS ಪಾಟೀಲ್ರು, ಸಿದ್ಧಲಿಂಗ ಪಾಟೀಲ್ರು ಕುಂದಿರ್ತೀವಿ. ಎಕ್ಸ್ಪರ್ಟ್ಸ್ 3-4 ಮಂದಿ ಕೇಳ್ತೀವಿ. ನಮ್ಮ ಶೋಭಕ್ಕೆ ಇರ್ಬೋದು, ಶೈಲಕ್ಕೆ ಇರ್ಬೋದು, ಸುಮ್ಮನೆ ಅವ್ರನ್ನ ಏನು ಯಾರು ಅದಾರ ಅಂತ ಕೇಳೋದವ್ರನ್ನ. ಆಮೇಲೆ ಕೆಲವೊಬ್ಬರು ಸಾಹಿತಿಗಳನ್ನ, ಕಲಾವಿದರನ್ನ ಯಾರು ಸರ್ ಅಂದ್ರೆ ನಾವು ಹೆಸರು ಹೇಳೋದ್ರಿ. ನಾವು ಅಷ್ಟು ಅಂದ್ರೆ ನಮ್ಮ ಒಂದು ಶಿಸ್ತು, ಅದು ಆಯ್ಕೆ ಸಮಿತಿಯ ಶಿಸ್ತು. ಅಂದ್ರೆ ಒಬ್ಬರು ನಮ್ಮನ್ನು ಕೇಳಿಕೊಳ್ಳೋದಿಲ್ಲ, ಅರ್ಜಿ ಹಾಕೋದಿಲ್ಲ. SS ಪಾಟೀಲ್ರವರು ಬಹುಶಃ ನಮ್ಮಲ್ಲಿ ಸರಿಯಾಗಿ ಸರ್ಕಾರಗಳು ಗುರುತಿಸ್ತಿದ್ರೆ ಈ ಭಾಗದಲ್ಲಿ ಒಂದು 4-5 ಜನ ಉದ್ದಿಮೆದಾರರಿಗೆ ಪದ್ಮಭೂಷಣ ಬರಬೇಕಾಗಿತ್ತು. ಎಲ್ಲ ಸರ್ಕಾರ ಬಂದು ಯಾರಿಗೂ ಬರಲಿಲ್ಲ ಸರ್. ಒಂದು ಪದ್ಮಶ್ರೀನೂ ಇಲ್ಲ ಉದ್ದಿಮೆದಾರರಿಗೆ, ಒಂದು ಪದ್ಮಭೂಷಣನೂ ಇರಲಿಲ್ಲ, ಬಂದಿಲ್ಲ ಯಾರಿಗೂ. ಅಂದರೆ ಅವರು ತಮಿಳುನಾಡಿನಲ್ಲಿ ಇದ್ದಿದ್ರೆ ಇಲ್ಲಿ ಉದ್ದಿಮೆದಾರರು, ಇಲ್ಲಿಯ ಕಲಾವಿದರು, ಇಲ್ಲಿಯ ಸಾಹಿತಿಗಳು, ಇಲ್ಲಿಯ ಸಂಗೀತಗಾರರು ನೋಡ್ರಿ ರಾಣಾಪುರ ಎಷ್ಟು ಚಂದ ಹಾಡ್ತಾರೆ. ಅವ್ರು ಇನ್ನೂ ಅವ್ರಿಗೆ ಏನು ಸಿಕ್ಕಿಲ್ಲ. ಏನೋ ಇಲ್ಲಿ ಸಿದ್ದು ಮತ್ತು LS ಪಾಟೀಲ್ ಹೇಳಿದ್ರು, ಅದು ಒಬ್ಬರು ಒಳ್ಳೆಯದು ಕರೆಸಿದ್ರು. ಇಲ್ಲೇ ಚಿಂಚೋಳಿಯರವರು ನನಗೆ ಆಶ್ಚರ್ಯ ಗೊತ್ತು, ಏನು ಮಾರೇ ನಮಗೂ ಗೊತ್ತಿಲ್ಲಲ್ಲ ಏನು. ಒಬ್ಬ ಬಯೋಡಾಟಾ ತಂದು ಕೊಟ್ಟ ಇಲ್ಲೇ ಸಟಿ ಹೊಡಿ ಅಂತೇಳಿ ನೋಡಿ ಸರ್, ಅವ ನಿಮ್ಮ ಕಡೆ ಅಂದ. ನಾನು ನೋಡಿದ್ರೆ ಎಷ್ಟು ಅದ್ಭುತ ಗಾಯಕರು ಸರ್. ಇಂಥವ್ರು 100 ಜನ ಅದಾರ ಸರ್. ಅವ್ರನ್ನ ಗುರುತಿಸ್ಬೇಕಾಗಿದ್ದು ಸರ್ಕಾರದ ಕೆಲಸ, ವಿಶ್ವವಿದ್ಯಾಲಯಗಳ ಕೆಲಸ. ಮಲ್ಲಿಕಾ ಮೇಡಮ್ ನಾ ಇದ್ದಾಗ ಮಾಡೀರಿ ಅಂತ ಅನ್ಬೋದು, ಅವ್ರು ಇದ್ದಾಗ ಮಾಡ್ಯಾರ. ಅದಕ್ಕೆ ಇವತ್ತು ಅವ್ರಿಗೆ ನಿವೃತ್ತಿಯಾಗಿ ಹೋದರೂ ಕೂಡ SS ಪಾಟೀಲ್ ಅವರ ಸ್ಮರಣೆಯಲ್ಲಿ ಈಸು ಒಂದು ಕರ್ಮಯೋಗಿ ಪ್ರಶಸ್ತಿ ಸಿಗ್ತಾ ಇದೆ. ಇದನ್ನು ನಾವು ತಿಳ್ಕೊಬೇಕೆಲ್ಲರೂ. ಅವರ ಮಾಡಿದ ಸೇವೆಗಾಗಿ ಈ 6 ಜನ ಇವತ್ತು ಇನ್ನೊಮ್ಮೆ ಅವರ ಹೆಸರುಗಳನ್ನು ಓದ್ಬಿಡ್ತೀನಿ ನನ್ನ ಖುಷಿಗಾಗಿ. ಡಾಕ್ಟರ್ PS ಶಂಕರ್ ಅವರು, ಪ್ರೊಫೆಸರ್ ಮಲ್ಲಿಕಾ ಘಂಟಿಯವರು, ಶ್ರೀ ರಾಘವೇಂದ್ರ ಮೈಲಾಪುರ ಅವರು, ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ ಅವರು, ಶ್ರೀ ಅಪ್ಪಾರಾವ್ ಅಕ್ಕೋಣಿಯವರು, ಶ್ರೀ ಚಂದ್ರಶೇಖರ್ ಸೋಮಶೆಟ್ಟಿ ಅವರು. ಇವ್ರನ್ನ ಗೌರವಿಸುವುದರಿಂದ
ನಮ್ಮಲ್ಲಿಯ ಪ್ರತಿಭೆಗಳನ್ನು ಗೌರವಿಸಿದಂಗಾಗೈತಿ. ಮುಂದೆ ಅವರಿಗೂ ಕೂಡ ಇನ್ನೂ ಹೆಚ್ಚಿನ ಮಟ್ಟದ ಸನ್ಮಾನಗಳು, ಬಿರುದುಗಳು, ಆಮೇಲೆ ಸ್ಥಾನಮಾನಗಳು ಕೂಡ ಸಿಗಲಿ. ಹಾಗೂ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇಂಥವ್ರ ಕಡೆ ಮತ್ತೊಮ್ಮೆ ತಿರುಗಿ ನೋಡಲಿ ಅಂತೇಳಿ ನಾನು ಈ ಹೊತ್ತಿನಲ್ಲಿ ಹಾರೈಸಿ, ಪೂಜ್ಯ ಕಡಗಂಜಿ ಸ್ವಾಮೀಜಿಯವರ ಆಶೀರ್ವಾದ ಅವರ ಮೇಲೆ ಆಗಲಿ ಅಂತೇಳಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ನಾವು ಇವತ್ತು ಮಾಡಿದ್ದೀವಿ. ತಾವೆಲ್ಲ ಬಂದಿದ್ದೀರಿ. ಹೇಗೆ ನಾವು ಪ್ರತಿಭೆಗಳನ್ನು ಹುಡುಕ್ತೀವಿ ಅನ್ನೋದ್ರ ಬಗ್ಗೆ ಹೇಳಿದೆ. ಇನ್ನು ಈಗಾಗಲೇ ರಾಷ್ಟ್ರೀಯ ಮಟ್ಟ, ರಾಜ್ಯ ಮಟ್ಟ ಇದ್ದಂಥ ಸಂಸ್ಥೆ ಇವತ್ತು 25-30 ರಾಷ್ಟ್ರಗಳಲ್ಲಿ ಈ ಪಾಟೀಲ್ ಇಂಡಸ್ಟ್ರೀಸ್ ಏನದವಲ್ಲ, ಇಡೀ ವಿಶ್ವದಲ್ಲಿ ಅತ್ಯಂತ ಉತ್ಕೃಷ್ಟವಾದ ಕೆಲವು ಉದ್ದಿಮೆ ಸಮೂಹಗಳಲ್ಲಿ SS ಪಾಟೀಲ್ ಅಥವಾ ಈ ಪಾಟೀಲ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಇದೆ ಅನ್ನೋದನ್ನ ಈ ಭಾಗದ ಜನ ಬಹಳ ಹೆಮ್ಮೆಯಿಂದ ನೆನೆಸ್ತಾರೆ. ಕೇವಲ ಕಲ್ಯಾಣ ಕರ್ನಾಟಕದಷ್ಟೇ ಅಲ್ಲ, ಇಡೀ ಕರ್ನಾಟಕದಲ್ಲಿಯೇ ಒಂದು ಮಾದರಿ ಸಂಸ್ಥೆಯಾಗಿ ಅದು ಬೆಳೆದು ನಿಂತಿದೆ. ಸಿದ್ದು ಮತ್ತು ಅವರ ಅಣ್ಣ ಡಾಕ್ಟರ್ LS ಪಾಟೀಲ್ರವರು ಬಹಳ ಶ್ರಮ ವಹಿಸಿ ಇದನ್ನು ಬೆಳೆಸ್ತಾ ಇದ್ದಾರೆ. ಅವರಿಗೆ ತಮ್ಮೆಲ್ಲರ ಹಾರೈಕೆ ಆಶೀರ್ವಾದ ಇರಲಿ. ಇನ್ನೂ ಹೆಚ್ಚು ವಿಶ್ವದಲ್ಲಿಯೇ ನಂಬರ್ 1 ಆಗುವ ಕಡೆ ಅವರು ಬೆಳೀಲಿ ಅಂತ ಹೇಳಿ ನಾವೆಲ್ಲ ಅವ್ರಿಗೆ ಹಾರೈಸೋಣ. ಆವಾಗ ಸ್ವರ್ಗದಲ್ಲಿರುವಂಥ SS ಪಾಟೀಲ್ರಿಗೆ SR ಪಾಟೀಲ್ ಸಮಾಧಾನಕ್ಕೆ ಅಂತ ಹೇಳಿ ನನ್ನ 4 ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಇದೀಗ ಪ್ರಶಸ್ತಿ ನೀಡುವಂತ ಸಮಯ, ಗೌರವ ಸಮರ್ಪಣೆ ಸಮಯ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ 2025ರ ಕರ್ಮಯೋಗಿ ಪ್ರಶಸ್ತಿಯನ್ನ ಪುರಸ್ಕೃತರಿಗೆ ನೀಡುವಂತ ಸಮಯ. ಮೊದಲನೇದಾಗಿ ವೈದ್ಯಕೀಯ ಕ್ಷೇತ್ರದಿಂದ ನಾಡೋಜ ಡಾಕ್ಟರ್ PS ಶಂಕರ್ ಅವರು. ಡಾಕ್ಟರ್ PS ಶಂಕರ್ ಅವರು MR ಮೆಡಿಕಲ್ ಕಾಲೇಜಿನ ನಿವೃತ್ತ ಪ್ರಾಚಾರ್ಯರು, ವೈದ್ಯ ಸಾಹಿತಿಗಳು. ಈ ಭಾಗದಲ್ಲಿ ಲಕ್ಷಾಂತರ ವೈದ್ಯರನ್ನ ಸೃಷ್ಟಿ ಮಾಡಿದ ವೈದ್ಯರ ಗುರುಗಳು. ಅವರ ಹೆಸರಿನಲ್ಲಿ ಪ್ರತಿಷ್ಠಾನವನ್ನ ಸ್ಥಾಪನೆ ಮಾಡಿಕೊಂಡು ಈ ಭಾಗದಲ್ಲಿ ಸಾಹಿತ್ಯ, ಸಾಂಸ್ಕೃತಿಕ ಚಟುವಟಿಕೆಗಳು ನಡೀತಾ ಇವೆ. ಮೌಲಿಕವಾಗಿ ಅರ್ಥಪೂರ್ಣವಾದ ವೈಜ್ಞಾನಿಕ ಹಾಗೂ ಸಂಶೋಧನಾತ್ಮಕ ವೈದ್ಯ ಸಾಹಿತ್ಯ ಕೃತಿಗಳನ್ನು ರಚಿಸಿದ್ದಾರೆ. ಜನಪ್ರಿಯ ಸಾಹಿತ್ಯ ಮತ್ತು ವೈದ್ಯರಾಗಿದ್ದಾರೆ. ಇವರು ವೈದ್ಯಕೀಯ ಕ್ಷೇತ್ರದ ಸೇವೆಯನ್ನು ಗುರುತಿಸಿ ಈ ಬಾರಿ ವೈದ್ಯಕೀಯ ಕ್ಷೇತ್ರದ ಕರ್ಮಯೋಗಿ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಾ ಇದೆ. ನಿಮ್ಮೆಲ್ಲರ ವಿಶ್ರಾಂತ ಕುಲಪತಿಗಳು, ಕನ್ನಡ ವಿಶ್ವವಿದ್ಯಾಲಯ ಹಂಪಿ. ಇವರು ಕಲಬುರಗಿ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಸಾಹಿತಿಗಳು, ಕವಿಗಳು, ಸಂಶೋಧಕರು, ವಾಗ್ಮಿಗಳೂ ಆಗಿದ್ದಾರೆ. ಕನ್ನಡಮ್ಮನ ಕರುಣೆಯ ಕನ್ನಡಾಗಿ 10 ಕೃತಿಗಳನ್ನು ರಚಿಸಿ ತಮ್ಮದೇ ಆದ ಸಾಹಿತ್ಯ ಸೇವೆಯನ್ನ ಮಾಡಿದ್ದಾರೆ. ಸಂಘಟನಾ ಚತುರರು ಮತ್ತು ಹೋರಾಟಗಾರರೂ ಆಗಿದ್ದಾರೆ. ಶಿಕ್ಷಣ ಕ್ಷೇತ್ರದ ಅಮೂಲ್ಯ ಸೇವೆಯನ್ನ ಗುರುತಿಸಿ ಡಾಕ್ಟರ್ ಮಲ್ಲಿಕಾ ಎಸ್ ಘಂಟಿ ಅವರಿಗೆ ಈ ಬಾರಿಯ ಕರ್ಮಯೋಗಿ ಪ್ರಶಸ್ತಿ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಗಳು. ಶ್ರೀಮತಿ ಶೈಲಜಾ ಪಾಟೀಲ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಪ್ರೊಫೆಸರ್ ಮಲ್ಲಿಕಾ ಘಂಟಿ ಅವರಿಗೆ ಪ್ರಶಸ್ತಿಯನ್ನ ನೀಡಬೇಕು. ಶ್ರೀಮತಿ ಶೈಲಜಾ ಪಾಟೀಲ್. ಉದ್ಯಮ ಕ್ಷೇತ್ರದಲ್ಲಿ ಶ್ರೀ ರಾಘವೇಂದ್ರ ಮಹಿಳಾ ಪ್ರಶಸ್ತಿ ನೀಡಿ ಗೌರವಿಸಲಾಗ್ತಾ ಇದೆ. ಕೇವಲ ಗೋಲ್ಡ್ ವ್ಯಾಪಾರಿ ಅಷ್ಟೇ ಅಲ್ಲ, ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲೂ ಕೂಡ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಮಾದರಿ ಕಟ್ಟಡಗಳನ್ನ ಕಲಬುರಗಿಯಲ್ಲಿ ನಿರ್ಮಿಸಿದ್ದಾರೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಉದ್ಯಮ ಕ್ಷೇತ್ರ ನೂತನ ಪದವಿ ಮಹಾವಿದ್ಯಾಲಯದ ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸಿ ನಿವೃತ್ತಿಗೊಂಡಿದ್ದಾರೆ. ದಾಸ ಸಾಹಿತ್ಯ ಸೇವೆ ಸಲ್ಲಿಸಿದ್ದಾರೆ. ಈಗ ಕಲ್ಯಾಣ ನಾಡಿನಲ್ಲಿ ಪುಸ್ತಕ ಪ್ರಕಾಶನ ಕ್ಷೇತ್ರದಲ್ಲಿ ಕ್ರಾಂತಿಯನ್ನ ಮಾಡಿ ಕಾರ್ಯಗಳನ್ನ ಅತ್ಯುತ್ತಮವಾಗಿ ನಡೆಸ್ತಾ ಇದ್ದಾರೆ. ಇವರ ನಿರಂತರವಾದ ಜ್ಞಾನ ಪ್ರಸಾರ ಕಾರ್ಯ. ಲಲಿತ ಕಲೆ ಕ್ಷೇತ್ರದಲ್ಲಿ ಶ್ರೀ ಚಂದ್ರಶೇಖರ್ ಬಿ ಸೋಮಶೆಟ್ಟಿ. ಕಲಾವಿದರು JS ಖಂಡೇರಾವ್, ಧಾರವಾಡದ ದಂಡಾವತಿ ಮಠರವರ. ಅವರನ್ನ ಬಾಳ ಸಂಗಾತಿಯಾಗಿ ಸ್ವೀಕರಿಸಿ ಮುದ್ದಾದ 3 ಮಕ್ಕಳನ್ನ ಹೊಂದಿದ್ದಾರೆ. ಈಗ ನಿವೃತ್ತಿ ಜೀವನ ನಡೆಸ್ತಾ ಇದ್ದಾರೆ. ಚಿತ್ರಕಲಾ ಕ್ಷೇತ್ರಕ್ಕೆ ಸಲ್ಲಿಸಿದ ಇವರ ಅನುಪಮ ಸೇವೆಯನ್ನ ಗುರುತಿಸಿ ಈ ಬಾರಿ ಬಿ ಸೋಮಶೆಟ್ಟಿ ಅವರಿಗೆ
ಹೇಳ್ತಾ ಇದ್ದೀರಿ. ಒಂದು ಕಾಲಕ್ಕೆ ಸುಮಾರು 50-60 ವರ್ಷದ ಹಿಂದೆ ನಮ್ಮ ಮನೆಗೆ ಬರ್ತಾಯಿದ್ದೆ. ಪಾಟೀಲ್ ಬಂದಾಗ ಸುಮ್ಮನೆ ಕೂತ್ಕೊಳ್ತಾ ಇದ್ರು ಅವ್ರು ತಮ್ಮ ಆರೋಗ್ಯ ಪರೀಕ್ಷೆಗೆ ನಮ್ಮ ಮನೆಗೆ ನನ್ನ ಹತ್ರ ಬರ್ತಾಯಿದ್ರು. ಆಗಿನ ಕಾಲಕ್ಕೆ ನಮ್ಮ SR ಪಾಟೀಲ್ರು, ಭೀಮಳ್ಳಿಯವ್ರ ತಂದೆಯವರು, ಶಿವರಾಜ್ ಪಾಟೀಲ್ ತಂದೆಯವರು, ಇವರು 3 ದೊಡ್ಡ ತಲೆಗಳು ನಮ್ಮ ಮನೆಗೆ ಬರ್ತಾಯಿದ್ರು. ಬಂದು ಸುಮ್ಮನೆ ಕೂತ್ಕೊಂಡು ಇರ್ತಿದ್ರು. ಆಮೇಲೆ ಅವ್ರು ನೋಡಿ ಅವ್ರಿಗೆ ಪ್ರಿಸ್ಕ್ರಿಪ್ಷನ್ ಚಿಕಿತ್ಸೆ ಕೊಡ್ತಾಯಿದ್ರು. ಆಮೇಲೆ ಒಂದ್ಸಲ ಕೇಳಿದೆ, ನೀವು ಇಂಥ ದೊಡ್ಡ ಸಣ್ಣ ಥಿಯೇಟರ್ ಕಟ್ಟಿದ್ದೀರಿ, ನೀವು ಯಾವಾಗಾದ್ರೂ ಸಿನಿಮಾ ನೋಡಿರಿ ಅಂತ ಕೇಳಿದೆ. ಅವು ನಾನು ಹಿಂದೆಂದೂ ನೋಡಿಲ್ಲ, ನೋಡೇ ಇಲ್ಲ ಸಿನಿಮಾ ಹೆಂಗಿರುತ್ತೆ ಅಂತ ಹೇಳಿದ್ರು. ಇಂಥ ಕುಟುಂಬದಲ್ಲಿ ಮತ್ತು SS ಪಾಟೀಲರು ಆ ನಂತರ ನನಗೆ ಆಗಿನ ಕಾಲಕ್ಕೆ ಪರಿಚಯ. ಅವಾಗೇನು ನಮ್ಮ ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆಯಲ್ಲಿ ಸಣ್ಣ ಆಸ್ಪತ್ರೆ ಇರ್ತಾರೆ, ಜಯದೇವ ಆಸ್ಪತ್ರೆ ಬಿಲ್ಡಿಂಗ್ ಬಂದು ಅದೆಲ್ಲ ಕಳೆದು ಹೋಗಿದೆ. ಶಾನ್ ಬಸಪ್ಪನವರು ಮತ್ತು ಶಾಂತಲಿಂಗಪ್ಪ ಪಾಟೀಲರು ಆಗಾಗ್ಗೆ ನಾನು ಔಟ್ ಪೇಷಂಟಿಗೆ ಬರ್ತಾಯಿದ್ದೆ. ಬಂದು ಅವಾಗೆಲ್ಲ ಮಾತಾಡಿಸ್ತಾ ಇದ್ದಾರೆ. ಆಗಿನ ಕಾಲದ ಪರಿಚಯ ನನ್ನ ಮುಂದೆ ಅವ್ರ ಮಗಳು ಶೋಭಾ ಸೆಟ್ಟ ನಮ್ಮ ವಿದ್ಯಾರ್ಥಿ. ಹೀಗೆ ಅವ್ರ ಕುಟುಂಬ ನಮ್ಮ ಜೊತೆಲಿ ಅನೇಕ ವರ್ಷಗಳ ಸಂಬಂಧ ಬಂದಿದೆ. ಇಂಥ ಪಾಟೀಲರ ಹೆಸರಿನಲ್ಲಿ ಇವತ್ತು ಕರ್ಮಯೋಗಿ ಅಂತ ಪ್ರಶಸ್ತಿ ಕೊಡ್ತಕ್ಕಂಥದ್ದು ನಿಜವಾಗ್ಲೂ ನಾನು ಸುದೈವಾಗ್ತದೆ. ಇಂಥ ಒಂದು ಕಾರ್ಯಕ್ರಮ ಇದನ್ನು ಆರಂಭ ಮಾಡ್ತಾರೆ. ಅನೇಕ ಸಾರಿ ನಾನು ಹೇಳ್ತಾ ಇದ್ದೆ, ಇದು ಪಾಟೀಲ್ ಇದ್ದ ಕಾಲಕ್ಕೆ ಶುರು ಮಾಡಬೇಕಾಗಿತ್ತು ಅಂತದ್ದು. ಇದು ಅವರು ನಿಧನ ಆದ 3 ವರ್ಷ ಆಯ್ತು, ಕಾಲ ಹೋಗ್ಬಿಟ್ಟು ದಿವಸಗಳು ಹೀಗೆ ಹೋಗ್ತವೆ. ಈಚೆಗೆ ಒಂದು ಅರುಜೀವ ಮತ್ತು ವಯೋವೃದ್ಧರಿಗಾಗಿ ಒಂದು ಕುಟುಂಬ ಕಲ್ಯಾಣ ಮಾಡ್ತಕ್ಕಂಥ ಕಾರ್ಯಕ್ರಮ ಭಾಳ ಚೆನ್ನಾಗಿ ಬರ್ತಾರೆ. ಈ ಭಾಗದಲ್ಲಿ ಇಂಥ ಒಂದು ಆಸ್ಪತ್ರೆ ಇದೆ, ಇಂಥ ಒಂದು ಚಿಕಿತ್ಸಾ ಕೇಂದ್ರ ಇದೆ ಅಂತ ಯಾರಿಗೂ ಗೊತ್ತಾಗಲ್ಲ. ಬಹುಶಃ ಎಲ್ಲರಿಗೂ ಅಲ್ಲಿ ಬಂದು ನೋಡಿದರೆ ಇಲ್ಲಿ ಎಷ್ಟೊಂದು ಒಳ್ಳೆಯ ಕಾರ್ಯ ನಡೀತಾ ಇದೆ, ಪಾಟೀಲ್ ಹೆಸರಿನಲ್ಲಿ ನಡೀತಿದೆ ಅಂತಂದು ಎಲ್ಲರಿಗೂ ಗೊತ್ತಾಗುತ್ತೆ. ಈ ಅವರ ಕುಟುಂಬದ ಎಲ್ಲ ಸದಸ್ಯರು ಭಾಳ ಒಗ್ಗಟ್ಟಾಗಿ ಇಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇದು ನಿಜವಾಗಿಯೂ ಶ್ಲಾಘನೀಯವಾದ್ದು. ಈ ಕಾರ್ಯಕ್ರಮಕ್ಕೆ ನನ್ನನ್ನು ಸ್ವಲ್ಪ ಸನ್ಮಾನ ಮಾಡಿದ್ದಕ್ಕೆ ನಾನು ತುಂಬ ಆಭಾರಿಯಾಗಿದ್ದೇನೆ. ನಮಸ್ಕಾರ. ಇವತ್ತು ಈ ಪ್ರಶಸ್ತಿಯನ್ನು ಪಡೆದುಕೊಳ್ಳುವ ಹೊತ್ತಿನೊಳಗೆ ನಾನು ಒಂದಿಷ್ಟು 30 ವರ್ಷದ ನೆನಪುಗಳು ಮರುಕಳಿಸಿದವು. ಸುಮಾರು 1987ಕ್ಕೆ ನಾನು ಗುಲ್ಬರ್ಗಕ್ಕೆ ಉಪಜೀವನಕ್ಕಾಗಿ ಬಂದಂಥ ಹೊತ್ತಿನೊಳಗೆ ಇಲ್ಲಿ ಭಾಗದವರು ಈ ಉತ್ತರ ಕರ್ನಾಟಕ ಬಿಜಾಪುರ ಮತ್ತು ಬಾಗಲಕೋಟೆ ಅವಿಭಾಜಿತ ಬಿಜಾಪುರನ್ನು ಹೊಯಾಹುಡುಗಿ ಅಂತ ಕರಿತಾ ಇದ್ರು. ಹೊಯಾಹುಡುಗಿಯಿಂದ ಬಂದಂಥ ನನ್ನಂಥ ಹೆಣ್ಮಗಳನ್ನು ಈ ಕಲ್ಯಾಣ ಕರ್ನಾಟಕದವರು ತಮ್ಮ ಮಗಳು ಅಂತ ತಿಳ್ಕೊಂಡು ನನ್ನನ್ನು ಸಹಿಸಿಕೊಳ್ಳುತ್ತಾ ನನ್ನನ್ನು ಬೆಳೆಸಿದ ಕಾರಣಕ್ಕಾಗಿ ನಿಮಗೆ ನಾನು ಮೊಟ್ಟ ಮೊದಲಿಗೆ ನನ್ನ ಕೃತಜ್ಞತೆಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾನು ಪಾಟೀಲ್ರನ್ನು ನಾನು ನೋಡೀನಿ. 87ರಿಂದ 94ವರೆಗೂ ನಾನು ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡ್ತಾ ಇರುವಂಥ ಹೊತ್ತಿನೊಳಗೆ ಹಲವಾರು ಸಾಮಾಜಿಕ ಚಟುವಟಿಕೆಗಳನ್ನು, ಕಾರ್ಯಕ್ರಮಗಳನ್ನು ಮಾಡುವ ಸಂದರ್ಭದೊಳಗೆ ನಮ್ಮ ಒಂದಿಷ್ಟು ಏನಾದರೂ ಸಹಾಯ ಬೇಕು ಅನ್ನುವಂಥ ಪ್ರಸಂಗ ಬಂದಾಗ ಅವ್ರ ಕಡೆ ಹೋಗ್ತಾ ಇದ್ವಿ. ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಅವರು ಭಾಳ ಪ್ರೀತಿಯಿಂದ ಪ್ರಸಾದದ ಕೆಲಸವನ್ನು, ಒಂದು ಊಟದ ವ್ಯವಸ್ಥೆಯನ್ನು ನೀವು ಮಾಡಬೇಕು ಅಂತ ತಿಳ್ಕೊಂಡು ಹೇಳಿದಾಗ ಯಾವುದನ್ನು ಅವ್ರು ಮುಜುಗರ ಇಲ್ಲದ ಹಾಗೆ ಮಾಡಿದಂಥ ನೆನಪುಗಳು ನನಗೆ ಇವತ್ತು ನೆನಪಾದ ಕಾರಣಕ್ಕಾಗಿ, ಜೊತೆಗೆ ಎಲ್ಲ ಪ್ರಶಸ್ತಿಗಳು ಹೇಗೆ ಬರ್ತಾವೋ ಅನ್ನೋದು ಗೊತ್ತಿದೆ ನನಗೆ. ಇವತ್ತಿನೊಳಗೆ ಮನೋಣ್ಣ ನನಗೊಂದು ಸೂಚನೆಯನ್ನು ಕೊಟ್ಟ, ತಂಗಿ ದಯವಿಟ್ಟು ನೀನು ನನ್ನ ಹೆಸರನ್ನ ಹೇಳಬಾರದು ಅಂತ ತಿಳ್ಕೊಂಡು. ಅದನ್ನು ಹೇಳದೇ ಇದ್ರೆ ನನ್ನ ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ. ನಾನು ಸುಮಾರು 30 ವರ್ಷದಿಂದ ಕುಟುಂಬಕ್ಕಿಂತಲೂ ಹೆಚ್ಚು ಸಮಾಜದೊಳಗನೆ ನನ್ನ ಜೀವನವನ್ನು ಕಳೆದ ಕಾರಣಕ್ಕಾಗಿ ಕುಟುಂಬ ಸಂಬಂಧಗಳಿಗಿಂತ ಹೊರಗಿನ ಸಂಬಂಧಗಳೇ ನನ್ನನ್ನು ಹೆಚ್ಚು ಅಪ್ಯಾಯಮಾನವಾಗಿ ಪ್ರೀತಿಸಿದ ಕಾರಣಕ್ಕಾಗಿ ನಾನು ಮನು ಬಳಗಾರ್ ಅವರನ್ನು ನನ್ನ ಸ್ವಂತ ಒಡಹುಟ್ಟಿದ ಅಣ್ಣನಿಗಿಂತಲೂ ಹೆಚ್ಚಾಗಿ ನಾನು ಗೌರವಿಸ್ತೀನಿ ಮತ್ತು ಪ್ರೀತಿಸ್ತೀನಿ. ಅವರು ಪರಿಷತ್ತಿನ ಅಧ್ಯಕ್ಷರಾದಂಥ ಹೊತ್ತಿನೊಳಗೆ ಅವ್ರು ಕೆಲವು ವಿಷಯಗಳನ್ನು ಹೇಳ್ತಾ ಇದ್ರು. ಪ್ರತಿಭಾ ನ್ಯಾಯ, ಸಾಮಾಜಿಕ ನ್ಯಾಯ ಮತ್ತು ಲಿಂಗ ನ್ಯಾಯ, ಪ್ರಾದೇಶಿಕ ನ್ಯಾಯ, ಈ 4 ನ್ಯಾಯ ಈ ಪರಿಧಿಗಳನ್ನು ಇಟ್ಕೊಂಡೆ ನಾನು ಕೆಲಸ ಮಾಡ್ತೇನೆ ಅಂತ ತಿಳ್ಕೊಂಡು ಆ ಪರಿಧಿ ಒಳಗನೆ ಇವತ್ತು ಅವರು ಈ ಪ್ರಶಸ್ತಿಗಳನ್ನು ಆಯ್ಕೆ ಮಾಡ್ಯಾರ. ನಾನು ನಿಮ್ಮ ಇಡೀ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಹೆಣ್ಮಗಳು, ಈ ಹೆಣ್ಮಗಳನ್ನು ಕಲ್ಯಾಣ ಕರ್ನಾಟಕದ ಬಹಳ ದೊಡ್ಡ ಪ್ರತಿಷ್ಠಿತ ಸಂಸ್ಥೆ ಇವತ್ತು ಗೌರವಿಸೋದ್ರ ಮೂಲಕ ಮತ್ತೆ ಹೆಣ್ಣು ಮಕ್ಕಳು ಹೀಗೆ ಮುಂದೆ ಬರಬೇಕು ಅನ್ನುವಂಥದ್ದನ್ನು ಸಹೋದರಿಯವರು ಬಂದು ಇಲ್ಲಿ ಮಾತನಾಡುವತ್ತೊಳಗೆ ವೇದಿಕೆಯೊಳಗೆ ಯಾರು ಹೆಣ್ಮಕ್ಳು ಇಲ್ಲ ಅಂತ ಹೇಳ್ಕೊಂಡು ಪದೇ ನಮ್ಮ ಅಣ್ಣನ ಜೊತೆಗೆ ನನ್ನ ಜಗಳ ಇರುತ್ತೆ. ಆದರೆ ಇವತ್ತು ಹೆಣ್ಮಕ್ಳ ಪರವಾಗಿ ನನ್ನನ್ನು ಆಯ್ಕೆ ಮಾಡಿದ ಕಾರಣಕ್ಕಾಗಿ ಎಲ್ಲ ಮಹಿಳಾ ಸಮುದಾಯದ ಪರವಾಗಿ ಅವರಿಗೆ ನನ್ನ ಕೃತಜ್ಞತೆಯನ್ನು ಮತ್ತು ಪಾಟೀಲ್ ಸಮೂಹಕ್ಕೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ.
ನನಗೆ ಪ್ರಶಸ್ತಿಯನ್ನು ಪಡೆದುಕೊಳ್ಳುವ ಹೊತ್ತಿನೊಳಗೆ ಸಣ್ಣದಾಗಿ ಮುಜುಗರ ಆಗ್ತಾ ಇತ್ತು. ನಮ್ಮ ಮನೆಗೆ ಹೇಳ್ತೀನಿ ನಾನು ಆ ವಿಷಯವನ್ನು ಎಲ್ರಿಗೂ ಹೇಳ್ತೀನಿ. ಬಹುಶಃ ಹೆಣ್ಮಕ್ಳ ತಲೆ ದೊಡ್ಡದೈತಿ ಅಂತ ತಿಳ್ಕೊಂಡು ನೀವು ಯಾರೂ ಅನ್ಕೊಂಡಿಲ್ಲ. ಹೀಗಾಗಿ ನಮ್ಮ ತಲೆ ತಕ್ಕಂಗಾದ್ರೂ ಟೊಪಿಗೆ ಮಾಡಿಸ್ರಿ, ಇಲ್ಲ ಟೊಪಿಗೆ ತಕ್ಕಂಗಾದ್ರೂ ನಮ್ಮ ತಲೆ ಬೆಳೆಸ್ರಿ. ಎರಡೂ ಇಲ್ಲದಂತ ಈ ಹೊತ್ತಿನೊಳಗೆ ಹೆಣ್ಮಕ್ಳಿಗೆ ತಲೆ ಬೆಳೆಸ್ಕೊಳ್ಳಿಕ್ಕೆ, ಅಂದ್ರೆ ವಿದ್ಯಾವಂತರಾಗ್ಲಿಕ್ಕೆ, ಸಮಾಜದೊಳಗೆ ಸಮಾನತೆಯನ್ನ ಪಡೀಲಿಕ್ಕೆ ಅಥವಾ ಸ್ವಾವಲಂಬನೆಯ ಬದುಕನ್ನ ಸಾಗಿಸ್ಲಿಕ್ಕೆ ಎಷ್ಟು ಕಷ್ಟ ಇದೆ ಅನ್ನುವಂಥದ್ದನ್ನ ನೀವೆಲ್ಲರೂ ಬಲ್ಲರಿ. ಈ ಕಾರಣಕ್ಕಾಗಿ ನೀವು ಹಾಕುವಂತ ಆ ರಾಜ ಮರ್ಯಾದೆಯ ಟೊಪ್ಪಿಗೆ ಇದೆಯಲ್ಲ, ಆ ಟೊಪ್ಪಿಗೆ ನಮ್ಮ ತಲೆಯನ್ನ, ನಮ್ಮ ವ್ಯಕ್ತಿತ್ವವನ್ನ ಗೌರವಿಸಬೇಕು ಅನ್ನುವಂಥ ಕಾರಣದಿಂದ ಇವತ್ತು ನೀವು ಆ ರೀತಿಯಾದಂಥ ಒಂದು ಸನ್ಮಾನವನ್ನ ಎಲ್ಲ ಮಹಿಳಾ ಸಮುದಾಯದ ಪರವಾಗಿ ನನಗೆ ನೀಡಿರಿ ಅಂತ ತಿಳ್ಕೊಂಡು ಭಾವಿಸಿ, ನಾನು ಮತ್ತೆ ಈ SS ಪಾಟೀಲ್ ಸಮೂಹ ಇದೆಯಲ್ಲ, ಇದು ಇಡೀ ಭಾರತ ಅಷ್ಟೇ ಅಲ್ಲ, ಈಗಾಗಲೇ ಜಗತ್ತಿನಾದ್ಯಂತ ತನ್ನ ಹೆಸರನ್ನ ಅದು ಮಾಡದ ಕಾರಣಕ್ಕಾಗಿ ಅದು ಮತ್ತೆ ಬೆಳೆಯಲಿ. ನಾವು ನಮ್ಮ ಕಡೆ ಒಂದು ಮಾತನ್ನು ಹೇಳ್ತೇವೆ, ತವರ ಮನೆಗೆ ಹಾಲುಂಡ ತವರ ಮನೆಗೆ ಏನನ್ನ ಹರಿಸ್ಬೇಕು ಅಂತ ತಿಳ್ಕೊಂಡು, ಕರಿಕೆಯ ಕುಡಿಯ ಬಳ್ಳಿಯ ಹಬ್ಬದ ಹಾಗೆ ಈ ಒಂದು ಸಮೂಹ ಬೆಳೆಯಲಿ ಅನ್ನುವಂಥ ಆಶಯವನ್ನ ತಮ್ಮೆಲ್ಲರ ಸಮ್ಮುಖದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. SS ಪಾಟೀಲ್ ಜಿ ಅವರಿಗೆ ಯಾವ ರೀತಿ ನಾವು ನೆನೆಸ್ಕೋಬೇಕು ಇವತ್ತು ನನಗೆ ಭಯ ಆಗ್ತಾ ಇದೆ. ಯಾಕಂದರೆ ಅವರು ಕಲಬುರಗಿ ಹೃದಯ ಭಾಗದ 2 ಕಣ್ಣುಗಳು ಇದ್ದಂಗೆ. ನಮ್ಮಂಥ ಯುವಕರು ಅವ್ರ ಜೊತೆ ನಾನು 42 ವರ್ಷ ಕಾಲ ಕಳೆದಿದ್ದೀನಿ. 42 ವರ್ಷ ಕಾಲ ಕಳೆದಿದ್ದೇನೆ. ಸಣ್ಣದಾಗಿದ್ದಾಗ ನಾನು ಅವ್ರ ಮನೆಗೆ ಅಮ್ಮ, ಈಗ ಮೊದಲು ಧಮ್ಮಿದಾಗಿ ಸ್ಥಳದಾಗಿಗೆ ಕೊನಾಡಿತಾರಿಲ್ಲ, ಲಿಂಗರಾಜ್ ಅವರು ನಾವು ಎಲ್ಲ ಸೈಕಲ್ ಮೇಟು, ಕ್ಲಾಸ್ಮೇಟ್ಸು, ಜೊತೆಗೆ ಬೆಳೆದವರು. ಅವಾಗಿನಿಂದ ನನಗೆ ತುಂಬ ಒಂದು 15 ವರ್ಷ ಅವ್ರ ಜೊತೆ ನನಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತು ಚೇಂಬರ್ ಆಫ್ ಕಾಮರ್ಸ್ನಲ್ಲಿ. 15 ವರ್ಷ ಕಾಲ ಅವ್ರ ಜೊತೆ ನನಗೆ ಅನುಭವ. ಅವರ ಪ್ರೇರಣೆ ಇಲ್ಲಿ ಎಲ್ಲರಿಗೆ ಯಾವ ರೀತಿ ಬೆಳೆಸ್ತಿರು, ವರ್ತಕರಿಗೆ ಯಾವ ರೀತಿ ಅನುಕೂಲ ಮಾಡಿಕೊಟ್ಟಂಥ ಒಂದು ಮಾರ್ಗದರ್ಶಕ. ಕಲಬುರಗಿಯಲ್ಲಿ ತುಂಬ ಮಾಧುರ್ಯಾಗಿ ಅವರ ನಮ್ರತ, ಎಷ್ಟೇ ಚಿಕ್ಕವರಿದ್ದರು, ಎಷ್ಟು ದೊಡ್ಡವರಿದ್ದರು, ಅಷ್ಟು ಚಿಕ್ಕವರು ನಾವು ಲಿಂಗರಾಜ ನಾವು ಎಲ್ಲ ಅಣ್ಣ ತಮ್ಮರಪ್ಪೆ ನಡ್ಕೊಂಡು ಹೋದಾಗ, ಆದರೂ ಅವರ ಮಿದು ಮಾತು, ರಘುವರೇ ಆ ಥರ ಒಂದು ಅವ್ರದ್ದು ಯಾವತ್ತೂ ಅವ್ರದ್ದು ಬಲ್ಲಿ ನಾನು ಸಿಟ್ಟೆ ನೋಡಿಲ್ಲ. 15 ವರ್ಷ ಕಾಲ ಜೊತೆ ಮಾಡಿದಾಗ ಎಷ್ಟೊಂದು ನಮಗೆ ಬೇರೆ ಕ್ಷೇತ್ರಕ್ಕೆ ಕರ್ಕೊಂಡೋಗಿ ಅನುಭವ ಮಾಡಿಸಿದಂಥ ವ್ಯಕ್ತಿ. ನಮಗೆ ಬರೇ ರಾಷ್ಟ್ರನಲ್ಲ, ಅಂತಾರಾಷ್ಟ್ರ ಕೂಡ ನಮಗೆ ಪ್ರಯಾಣ ಕರ್ಕೊಂಡೋಗಿ ಈ ಒಂದು ಮಟ್ಟಕ್ಕೆ ಬೆಳೀಲಿಕ್ಕೆ ಅವರು ಇವತ್ತು ನಾನು ಬಹಳ ಹೆಮ್ಮೆಯಿಂದ ಹೇಳ್ತೇನೆ. ಅವರು ಒಬ್ಬರು ಕಾರಣೀಭೂತರು ಅಂತ ನಾನು ಮನಪೂರ್ವಕ ಅವರಿಗೆ ನಮ್ಮನ್ನು ಮಾಡ್ತೇನೆ. ಸಾಕಷ್ಟು ಜನರು ಇಲ್ಲಿ ಕಲಬುರಗಿ ಏಳಿಗೆಗೋಸ್ಕರ ಅವರು ಇಷ್ಟೊಂದು ಅವರ ಚಿಂತನೆ ನಾವು ನಿಕಟವಾಗಿ ನೋಡಿದ್ದೀವಿ. ಚೇಂಬರ್ ಆಫ್ ಕಾಮರ್ಸ್ ನಿಂದ ಈ ಕಲಬುರಗಿ ಕಂಪ್ಲೀಟ್ ವ್ಯವಸಾಯ ಸಾಕಷ್ಟು ಅವರ ಮಾರ್ಗದರ್ಶನ ನಾವು ಇವತ್ತು ಹೇಳಿದ್ನೂ ಟೈಮ್ ಇಲ್ಲ, ಅಷ್ಟೊಂದು ಅವರ ಛಾಪ ಮೂಡಿಸಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಬ್ರದರ್ ಲಿಂಗರಾಜ್ ಅವರಿಗೆ ಒಂದು ದೊಡ್ಡ ವಿನಂತಿ ಮಾಡ್ತೇನೆ. ತಂದೆಯವರು ಸಾಕಷ್ಟು ಛಾಪ ಮತ್ತು ಕಲಬುರಗಿ ನಗರಕ್ಕೆ ಸಾಕಷ್ಟು ಅವರು ಕೊಡುಗೆ ಕೊಟ್ಟಿದ್ದಾರೆ. ನಿಮ್ಮ ಬಿಸಿ ಶೆಡ್ಯೂಲ್ ನಮ್ಗೆ ಗೊತ್ತು, ಆದರೆ ಕಲಬುರಗಿಗೆ ಒಂದು ತಂದೆಯವ್ರದ್ದು
ಮೀರಿಸಿ ಮಗ ಕೆಲಸ ಮಾಡಿದ್ದಾನೆ ಅಂತ ಒಂದು ಪ್ರಾಜೆಕ್ಟ್ ನಾವು ಕಲಬುರಗಿಗೆ ನೀವು ನಿಮ್ಮ ಆಸಕ್ತಿ ಇದೆ, ಆಸಕ್ತಿನೂ ಇದೆ, ಯಾವುದೇ ಎಲ್ಲ ರೀತಿಯಿಂದ ನಿಮಗೆ ದೇವರು ಕೊಟ್ಟಿದ್ದಾನೆ. ಆ ಒಂದು ನಿಮ್ಮ ಫೌಂಡೇಶನ್ ಪರವಾಗಿ ಮತ್ತು ಪರ್ಸನಲ್ ಲಿಂಗರಾಜ್ ಅವರ ಪರವಾಗಿ ನಾನು ಕಲಬುರಗಿ ಕಂಪ್ಲೀಟ್ ಭಾಗದಿಂದ ಮತ್ತು ನನ್ನ ವತಿಯಿಂದ ಕಳ್ಕಳಿ ವಿನಂತಿಸುತ್ತೇನೆ. ಇಲ್ಲೊಂದು ಇಂಥ ಪ್ರಾಜೆಕ್ಟ್ ಆಗಬೇಕು, ನಿಮಗೆ ಮಾಡೋಕ್ಕೆ ನಿಮ್ಮ ಶಕ್ತಿ ಇದೆ, ಎಲ್ಲ ಇದೆ. ಅದಕ್ಕೆ ಈ ಬರೋ ವರ್ಷ 4ನೇ ವರ್ಷ ನೀಲನಕ್ಷೆ ತಯಾರಾಗಿ ಇಲ್ಲಿ ಒಂದು ನೀವು ಸ್ಥಾಪನೆ ಮಾಡ್ತೀರಂತ ಈ ಸಂದರ್ಭದಲ್ಲಿ ಭಾವಿಸಿ ಮತ್ತೊಮ್ಮೆ ಪಾಟೀಲ್ ಪರಿವಾರ ಇಲ್ಲಿ ನನಗೆ ಇವತ್ತು ಆಯ್ಕೆ ಮಾಡಿ ಕರೆಸಿ ಈ ಒಂದು ಸನ್ಮಾನಿತ ಬಹಳ ನಮಗೆ ಖುಷಿ ತಂದಿದೆ. ಯಾಕಂದರೆ ನಾವು ಎಲ್ಲ ಅವ್ರ ಕೈಯಲ್ಲಿ ಕಲಿತ ಹುಡುಗರು, ಬಹಳಷ್ಟು ಇವತ್ತು ಅವ್ರ ಜೊತೆ ಕೆಲಸ ಮಾಡಿದ್ದು. ಇವತ್ತು ನಾನು ಅದೇ ರೀತಿ ಗಳಂದಪ್ಪ ಪಾಟೀಲ್ಜಿ ಅವ್ರ ಕೈಯಲ್ಲಿ ಕೂಡ ನಾನು ಕೆಲಸ ಮಾಡಿದ್ದೀನಿ. ಅವರಿಗೆ ಅವ್ರ ಜೊತೆ ಕೆಲಸ ಮಾಡಿದ್ದು ಧೈರ್ಯ ಬಂದಿದೆ, ಇವ್ರ ಜೊತೆ ಕೆಲಸ ಮಾಡಿದ್ದು ಅಡ್ಮಿನಿಸ್ಟ್ರೇಷನ್ ನಾಲೆಜ್ ಬಂದಿದೆ. ಇಬ್ಬರು ನಮ್ಮ ಒಂದು ಕಲಬುರಗಿ ಕಣ್ಮಣಿ ಇದು ಸದಾ ಎಲ್ಲರಿಗೆ ಈ ಪ್ರಯಾಣ ಬರಲಿ ಮತ್ತು ಇರುತ್ತೆ ಅಂತ ಭಾವಿಸಿ ನನ್ನ 2 ಮಾತುಗಳು ವಿರಾಮ ಕೊಡ್ತೇನೆ. ಎಸ್ ಪಾಟೀಲ್ ಗ್ರೂಪು ಮತ್ತೊಮ್ಮೆ ಈ ಸನ್ಮಾನ ಕೊಟ್ಟಿದ್ದಕ್ಕಾಗಿ ನಾನು ಅನಂತ ಕೃತಜ್ಞತೆ ಸಲ್ಲಿಸ್ತೇನೆ. ಇವತ್ತಿನ ಈ ಮತ್ತೊಂದು 6 ಜನ 5 ಜನ ಎಲ್ಲರಿಗೆ ಈ ಒಂದು ಸನ್ಮಾನಿತರಿಗೆ ಅವರಿಗೆ ಕೂಡ ವಿಶೇಷ ಅಭಿನಂದನೆ ಸಲ್ಲಿಸ್ತೇನೆ. ಧನ್ಯವಾದ. ಥ್ಯಾಂಕ್ ಯು. ಪಾಟೀಲ್ ಕುಟುಂಬದ ಎಲ್ಲ ಬಂಧು ಬಳಗಿದ್ದಾರೆ. ತಾಸುಗಟ್ಟಲೆ ಮಾತಾಡೋರಿಗೆ 2 ಮಾತು ಅಂತ ಹೇಳಿದ್ರೆ ಬಹಳ ತ್ರಾಸಾಗ್ತದೆ. ಆದರೂ ಬೇರೆಯವರಿಗೆ ಅವಕಾಶ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಕೆಲವು ವಿಚಾರಗಳನ್ನು ಹಂಚಿಕೊಳ್ತೇನೆ. ಆದರ್ಶ ಮತ್ತು ಮಾದರಿಯ ಒಳ್ಳೆಯ ವ್ಯಕ್ತಿಗಳು ಇನ್ನೂ ನಮ್ಮ ಸಮಾಜದಲ್ಲಿ ಇದ್ದಾರೆ ಎನ್ನುವಂಥದಕ್ಕೆ ಇವತ್ತು ನನಗೆ ಖುಷಿ ಆಗ್ತದೆ. ಇದನ್ನ ನಾವು ಇವತ್ತಿನ ಯುವಜನಾಂಗಕ್ಕೆ ಕೊಡಬೇಕು. ಒಳ್ಳೆಯವರ ಪ್ರಚಾರ ಯಾವಾಗ ಸಮಾಜದಲ್ಲಿ ಹೆಚ್ಚಾಗ್ತದೋ ಹಾಗೆ ಕೆಟ್ಟ ಅವರಿಗೆ ಕಡಿವಾಣ ಬೀಳ್ತದೆ. ಕೆಟ್ಟಂತರ ಪ್ರಚಾರ ಹೆಚ್ಚಾಗುವುದನ್ನು ನಿಯಂತ್ರಿಸುವುದಕ್ಕೆ ಇರುವ ಒಂದೇ ಒಂದು ನಮ್ಮಲ್ಲಿ ಮಾನದಂಡ ಅಂತಂದ್ರೆ ಒಳ್ಳೆಯವರ ಪ್ರಚಾರ. ಆ ದೃಷ್ಟಿಯಿಂದ ಎಸ್ ಪಾಟೀಲ್ ಗ್ರೂಪ್ ಆಗಲಿ, SR ಪಾಟೀಲ್ ಗ್ರೂಪ್ ಆಗಲಿ, SS ಪಾಟೀಲ್ರನ್ನ ನಾನು ಅವರ ಪ್ರೀತಿಯನ್ನು ಹೊಂದಿದ್ದೇನೆ. ಬೆನ್ನ ಮೇಲೆ ಅನೇಕ ಸಲ ಕೈಯಿಟ್ಟು ಬರುವಂಥದ್ದನ್ನು ನಾನು ಮುಗ್ಧ ನಗು ಅವರ ವ್ಯಕ್ತಿತ್ವ ನಿಷ್ಕಾಪಟ್ಯ, ಯಾವುದೇ ರೀತಿ ಯಾರ ಬಗ್ಗೆ ದ್ವೇಷ ಇರುವುದಂಥ ಪ್ರೀತಿ. ಇವತ್ತು ನಾವು ಅದನ್ನು ಕಾಣೋದು ತ್ರಾಸ. ಅವರದ್ದು ಹೇಗಿತ್ತು ಅಂದ್ರೆ ಮಾನವನಿಗಿಂತ ಮಾನವೀಯತೆ ದೊಡ್ಡದು, ಮನುಷ್ಯನಿಗಿಂತ ಮನುಷ್ಯತ್ವ ದೊಡ್ಡದು, ಧರ್ಮಕ್ಕಿಂತ ದಯೆ ದೊಡ್ಡದು, ಜಾತಿಗಿಂತ ಪ್ರೀತಿ ದೊಡ್ಡದು. ಇದು ಪಾಟೀಲರ ವ್ಯಕ್ತಿತ್ವ. ಯಾರು ಸಿಗ್ತಾರೆ? ಬೀಚಿಯವರು, ಹಾಸ್ಯ ಸಾಹಿತಿ ಬೀಚಿಯವರು ಸುಧಾ ವಾರ ಪತ್ರಿಕೆಯಲ್ಲಿ ಪ್ರಶ್ನೋತ್ತರಗಳನ್ನು ಬರಿತಾ ಇರುವಾಗ ನಾನು ಅವರನ್ನು ಓದ್ತಾ ಇದ್ದೆ ಪ್ರೀತಿಯಿಂದ. ಒಬ್ಬರು ಪ್ರಶ್ನೆ ಕೇಳಿದ್ರು, ಸಮಾಜದಲ್ಲಿ ಜನರು ಮಲಗಿರುವುದು ಒಳ್ಳೆಯದು, ಎತ್ತರವಾಗಿರುವುದು ಒಳ್ಳೆಯದು? ಅದಕ್ಕೆ ಬೀಚಿಯವರು ಉತ್ತರ ಕೊಟ್ಟಿದ್ರು, ಎರಡೂ ಒಳ್ಳೆಯದು. ಮಲಗಿರುವುದು ಒಳ್ಳೆಯದು, ಎತ್ತರವಾಗಿರುವುದು ಒಳ್ಳೆಯದು ಸಮಾಜಕ್ಕೆ. ಆದರೆ ಒಂದೇ ವ್ಯತ್ಯಾಸ, ಕೆಟ್ಟವರು ಮಲಗಿರಬೇಕು, ಒಳ್ಳೆಯವರು ಎತ್ತರವಾಗಿರಬೇಕು. ಆದರೆ ದುರ್ದೈವ ಇವತ್ತು ಒಳ್ಳೆಯವರೆಲ್ಲ ಮಲಗಿದ್ದಾರೆ, ಕೆಟ್ಟವರೆಲ್ಲ ಎತ್ತರವಾಗಿದ್ದಾರೆ. ಇದು ನಮಗಿರುವಂಥದ್ದು. ಡಾಕ್ಟರ್ ಚಿದಾನಂದ ಮೂರ್ತಿ ಅವರು ತಮ್ಮ ಭಾಷಣದಲ್ಲಿ ಯಾವಾಗಲೂ ಒಂದು ಮಾತನ್ನು ಹೇಳ್ತಾ ಇದ್ರು, ನನಗೆ ಇನ್ನೂ ನೆನಪಿದೆ. ಯಾಕೆ ವ್ಯಕ್ತಿ ಕಣ್ಮರೆ ಆದರೂ ಅವರು ನೆನಪಿರ್ತಾರೆ ಅನ್ನೋದಕ್ಕೆ ಪಾಟೀಲ್ ಹೇಗೆ ಉದಾಹರಣೆಯು ಇಂಥ ಹಿರಿಯರು. ಸಜ್ಜನರು ಸುಮ್ಮನಿದ್ದರೆ ದುರ್ಜನರು ಗರ್ಜಿಸುತ್ತಾರೆ. ಇದು
ಚಿದಾನಂದ ಮೂರ್ತಿಯವರು ಯಾವಾಗಲೂ ಎಚ್ಚರಿಕೆಯನ್ನು ಕೊಡ್ತಾ ಇದ್ರು. ಸಮಾಜದಲ್ಲಿ ಕೆಟ್ಟದ್ದನ್ನು ಬೈಯೋದಕ್ಕಿಂತ ಒಳ್ಳೆಯದಕ್ಕೆ ಪ್ರೋತ್ಸಾಹವನ್ನು ಉತ್ಸಾಹವನ್ನು ಕೊಡ್ತಕ್ಕಂಥ ಪ್ರೇರಣೆ ಕೊಡ್ತಕ್ಕಂಥ ಕಾರ್ಯಗಳಾಗಬೇಕು. ಅಂಥ ಒಂದು ಕಾರ್ಯವನ್ನು ಸರ್ ಮನು ಬೆಳೆಗಾರರು ಇದರ ಸಾರಥ್ಯ ನನಗೆ ಗೊತ್ತಿದೆ. ಅವರೆಲ್ಲ ಕುಟುಂಬದವರು, ಪಾಟೀಲರ ಕುಟುಂಬದವರು. ಆದರೆ ಮುಖ್ಯವಾಗಿ ಸಾಂಸ್ಕೃತಿಕ ಸಾಹಿತ್ಯ ಲೋಕದ ಒಂದು ಕ್ಷೇತ್ರವನ್ನು ಬಲ್ಲಂತಹ ಕರ್ಮಯೋಗಿ ಪ್ರಶಸ್ತಿಯ ಮೂಲಕವಾಗಿ ಜನರಲ್ಲಿರುವ ಒಳ್ಳೆಯದನ್ನು ಗುರುಸ್ತಕ್ಕಂಥ ಒಂದು ಪ್ರಯತ್ನ. ತಂಗಿ ಇಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದಾಳೆ ಪಾತ್ರದಲ್ಲಿ. ಹೀಗಾಗಿ ನಾನು ಎರಡು ಇದಕ್ಕೆ ಪೂರಕವಾಗಿ 2 ಉದಾಹರಣೆಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಗ್ರೀಕ್ ತತ್ವಜ್ಞಾನಿ ಸಾಕ್ರೆಟಿಸ್ ತನ್ನ ಒಂದು ಪುಸ್ತಕದಲ್ಲಿ ಬರೀತಾನೆ, ಇವತ್ತಿನ ಬಹಳ ದೊಡ್ಡ ತೊಂದರೆ ಅಂತಂದ್ರೆ ಕೆಟ್ಟವರು ಒಳ್ಳೆಯವರ ಮುಖವಾಡವನ್ನು ಧರಿಸಿರುವಂತಹದ್ದು ಬಹಳ ತೊಂದರೆಯ ಕೆಲಸ. ಇದನ್ನು ಮಕ್ಕಳನ್ನು ನಾವು ಹುಡುಕಬೇಕಾದಂತಹ ಪ್ರಯತ್ನ ಆಗಬೇಕು. ಮುಖವಾಡದ ಬದುಕು ಏನಿದೆ, ನಕಲಿಯ ಬದುಕು ಏನಿದೆ, ಆ ನಕಲಿಯ ಬದುಕಿನಿಂದ ಹೊರಗೆ ಬರುವಂತಹ ಪ್ರಯತ್ನವನ್ನು ಸಮಾಜದಲ್ಲಿ ಮಾಡಿದಾಗ ಮಾತ್ರ ಒಳ್ಳೆಯರು ಮತ್ತು ಒಳ್ಳೆಯದಕ್ಕೆ ಬೆಲೆ ಮತ್ತು ಬಲ ಬರ್ತಾ ಇದೆ. ಆ ಹಿನ್ನೆಲೆಯನ್ನು ಇಟ್ಟುಕೊಂಡು ಚಾರ್ಲಿ ಚಾಪ್ಲಿನ್ ಹೆಸರು ತಾವೆಲ್ಲ ಕೇಳಿದ್ದೀರಿ. ಚಾರ್ಲಿ ಚಾಪ್ಲಿನ್ ಹಾಸ್ಯ ಕಲಾವಿದ. ಆತ ತನ್ನ ಪುಸ್ತಕದಲ್ಲಿ ತನ್ನ ಚರಿತ್ರೆಯಲ್ಲಿ ಬರ್ಕೋತಾರೆ, ಗ್ರೀಕ್ ದೇಶದ ಅರಿಸ್ಟಾಟಲ್ ಸಾಕ್ರೆಟಿಸ್ನ ಈ ತತ್ವಜ್ಞಾನಿಯ ಮಾತು ನನ್ನ ಬದುಕಿನಲ್ಲಿ ನನಗೆ ಅನುಭವಕ್ಕೆ ಬಂದಿದೆ ಅಂತ ಒಂದು ಪ್ರಸಂಗವನ್ನು ಇದೆ. ಆ ಪ್ರಸಂಗದಲ್ಲಿ ಆತ ದಾಖಲಿಸುವುದು ಏನು ಅಂದರೆ, ಜಪಾನ್ನಲ್ಲಿ ಆತನ ಹುಟ್ಟುಹಬ್ಬವನ್ನು ಆಚರಿಸಬೇಕು ವಿಶೇಷವಾಗಿ ಅಂತ ಹೇಳಿ ನಿರ್ಧಾರ ಮಾಡಿಕೊಂಡು ಆ ಜಪಾನ್ನ ಜನರು ಚಾರ್ಲಿ ಚಾಪ್ಲಿನ್ನ ವೇಷಭೂಷಣವನ್ನ, ಆತನ ಮಿಮಿಕ್ರಿಯನ್ನ, ಛದ್ಮವೇಷವನ್ನು ಹಾಕ್ತಕ್ಕಂಥ ಒಂದು ಸ್ಪರ್ಧೆಯನ್ನು ಇಡ್ತಾರಂತೆ. ಮೊದಲನೇ ಬಹುಮಾನ 10 ಲಕ್ಷ, ಎರಡನೇ ಬಹುಮಾನ 5 ಲಕ್ಷ, ಮೂರನೇ ಬಹುಮಾನ 3 ಲಕ್ಷ ರೂಪಾಯಿ. 120 ಜನ ಅದರಲ್ಲಿ ಭಾಗವಹಿಸ್ತಾರೆ. ಆಮೇಲೆ ಬಹುಮಾನ ವಿತರಣೆ ಸಮಾರಂಭ ಆಗ್ತದೆ. ಮೊದಲನೇ ಬಹುಮಾನವನಿಗೆ 10 ಲಕ್ಷ ಕೊಡ್ತಾರೆ, ಎರಡನೇ ಬಹುಮಾನನಿಗೆ 5 ಲಕ್ಷ ಕೊಡ್ತಾರೆ, ಮೂರನೇ ಬಹುಮಾನವನ್ನು 3 ಲಕ್ಷ ಕೊಡ್ತಾರೆ. ಆ 3 ಲಕ್ಷ ಬಹುಮಾನವನ್ನು ತೆಗೆದುಕೊಂಡಂತ ಮೂರನೇ ವ್ಯಕ್ತಿ ಸ್ವಲ್ಪ ನನಗೆ ಮೈ ಕೊಟ್ಟರೆ 1-2 ನಿಮಿಷ ಮಾತಾಡ್ತಿದ್ರಿ ಅಂತಾರೆ. ಕೊಡ್ರಿ ಮೈಕ್ ಕೊಡ್ರಿ ಅಂತೇಳಿ ಕೊಡ್ತಾರೆ. ಆಗ ಹೇಳ್ತಾನೆ ಆ ವ್ಯಕ್ತಿ, ಎಷ್ಟು ಸಮಾಜದಲ್ಲಿ ಅಂಥ ತೊಂದರೆ ಇದೆ ಗೊತ್ತಾ, ಸತ್ಯದ ಮೇಲೆ ತಲೆ ಹೊಡೆದಂತೆ ಸುಳ್ಳು ಎಷ್ಟು ವಿಜೃಂಭಿಸ್ತಾ ಇದೆ ಅನ್ನೋದಕ್ಕೆ ನಾನೇ ಒಂದು ಉದಾಹರಣೆ. ಖರೆ ಚಾರ್ಲಿ ಚಾಪ್ಲಿನ್ ನಾನೇ. ನನಗೆ 3ನೇ ಬಹುಮಾನ ಕೊಡ್ತಾರೆ, ನನ್ನ ವೇಷ ಹಾಕೊಂಡವರಿಗೆ 1st, 2nd ಬಹುಮಾನ ಕೊಡ್ತಾರೆ. ಇದರಿಂದ ನಾವು ಹೊರಗೆ ಬರಬೇಕಾದಂಥ ಅನಿವಾರ್ಯತೆಯ ಪ್ರಸಂಗದಲ್ಲಿ ಈ ಕರವೆಂಚಿ ಅಂತ ಗ್ರಾಮೀಣ ಪ್ರದೇಶದಂಥ ಹಳ್ಳಿಯಲ್ಲಿ ಹುಟ್ಟಿದಂತಹ ವ್ಯಕ್ತಿ ಸ್ವಪ್ರಯತ್ನ ಸಾಧನೆಯ ಮೂಲಕವಾಗಿ ನಾನು ಏನಾದರೂ ಮಾಡಬೇಕು ಅನ್ನುವಂಥ ಒಂದು ಛಲ ಮತ್ತು ಆ ರೀತಿಯ ಪ್ರಯತ್ನದ ಮೂಲಕವಾಗಿ ಶ್ರದ್ಧೆಯಿಂದ ನಿಷ್ಠೆಯಿಂದ ಕೆಲಸ ಮಾಡುವುದರ ಮೂಲಕ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಒಂದು ಇತಿಹಾಸದಲ್ಲಿ ದಾಖಲೆ ಆಗ್ತಕ್ಕಂಥ ಸಮಿತಿ ಏನಿದೆಯಲ್ಲ, ಈ ಕಲ್ಯಾಣ ಕರ್ನಾಟಕದ ಭಾಗಗಳಿಗೆ ಇವರೆಲ್ಲ ಪಠ್ಯಗಳಾಗಿ ನಾನು ಮಾನ್ಯ ಸಚಿವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಈ ಭಾಗದ ಶ್ರೇಷ್ಠ ಮಾದರಿಗಳು ಏನಿವೆ ಸರ್, ಅವನ್ನೆಲ್ಲ ನಾನು ಯುವಕರಿಗೆ ಓದಲೇಬೇಕು. ಅದು ಎರಡನೇ ಮಾತು, ಓದಲೇಬೇಕು, ಇಲ್ಲದ ಸಾಧ್ಯವೇ ಇಲ್ಲ. ಇದನ್ನೇ ನಮ್ಮ ಒಬ್ಬ ಹಿಂದಿಯ ಕವಿ ಮುನಿರೂಪ್ ಚಂದ್ರ ತನ್ನ ಖುಲೆ ಆಕಾಶ ಎನ್ನುವಂಥ ಪುಸ್ತಕದಲ್ಲಿ ಬರ್ತಾನೆ, ದೇಶಕ್ಕೆ ಗಂಡಾಂತರ ಇರುವುದು, ದೇಶಕ್ಕೆ ಗಂಡಾಂತರವಿರುವುದು ದೇಶದ್ರೋಹಿಗಳಿಂದಲ್ಲ ಕೃತ್ರಿಮ ದೇಶಭಕ್ತರಿಂದ. ದೇಶದ ಬಕ್ಕಸಕ್ಕೆ ಗಂಡಾಂತರ ಇರುವುದು ದರೋಡೆಕೋರರಿಂದಲ್ಲ, ಅದರ ರಕ್ಷಕರಿಂದ. ಯಾರನ್ನು ರಕ್ಷಣೆ ಮಾಡಬೇಕು ಅಂತ ಕೂಡಿಸಿದ್ದೇವೆಯೋ ಅವರೇ ದರೋಡೆಕೋರರಾಗ್ತಕ್ಕಂತಹ ಸಂದರ್ಭದಲ್ಲಿ ಇವತ್ತು ಬದುಕು ನಡೀತಾ ಇದೆ. ಧರ್ಮಕ್ಕೆ ಗಂಡಾಂತರ ಇರುವುದು ಧರ್ಮ ವಿರೋಧಿಗಳಿಂದಲ್ಲ, ಧರ್ಮಾಂತರದಿಂದ. ಈ ಕೊನೆಯ ಮಾತನ್ನು MA PhD ಮಾಡಿ ಹೇಳ್ತಾ ಇದ್ದೀನಿ. ಸಮಾಜಕ್ಕೆ ಇದು ಗಂಡಾಂತರ ಇರುವುದು ಅವಿದ್ಯಾವಂತರಿಂದಲ್ಲ, ವಿದ್ಯಾವಂತರಿಂದ. ಯಾಕೆ ನಮಗೆ ಇವರು ಮಾದರಿ ಆಗ್ತಾರೆ? ಕಳವೆಂಚಿಯ ಪಾಟೀಲ್ ಕುಟುಂಬದ ಮಾದರಿ ಆಗೋದು ಯಾಕೆ ಅಂದರೆ ಇದೇ ಕಾರಣಕ್ಕೆ ಬಂಧುಗಳೇ, ಅಂಥವರ ಕೈಯ ಒಂದು ವ್ಯಕ್ತಿತ್ವದಿಂದ ನಾನು ಇವತ್ತು ಕರ್ಮಯೋಗಿ ಪ್ರಶಸ್ತಿಯನ್ನು ಪಡೆದಿದ್ದೇನೆ. ನಾನು ಆ ಕುಟುಂಬಕ್ಕೆ ಸರ್ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ವೇದಿಕೆ ಮೇಲೆ ಎಲ್ಲರಿಗೂ ನಮಸ್ಕರಿಸ್ತಾ, ತಮಗೆಲ್ಲರಿಗೂ ಒಂದೇ ಸಲ್ಲಿಸ್ತಾ ನಮಸ್ಕಾರ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ತಮಗೂ ನನ್ನ ಪ್ರಣಾಮಗಳು. SS ಪಾಟೀಲರು
ನಾವು ಸಮಕಾಲೀನರು ಅನ್ನೋದು ತಪ್ಪಾಗೋದಿಲ್ಲ. ಅವರು ನನಗಿಂತ 1-2 ವರ್ಷ ಸೀನಿಯರ್ಸ್ ಇದ್ದರು. ಆದರೂ ಕೂಡ ವಿದ್ಯಾರ್ಥಿ ಇದ್ದಾಗ ಮನೆಗಳು ಅಕ್ಕಪಕ್ಕದಲ್ಲೇ ಇರೋದ್ರಿಂದ ಆಗಿನಿಂದ ಅವರು ಸಂಪರ್ಕದಲ್ಲಿದ್ದರು. ಒಂದು ಕಾಲ ಇತ್ತು ಕಲಬುರಗಿಯಲ್ಲಿ ಉದ್ಯಮ ಅಂದರೆ ಬರೀ ಬೇಳೆ ಕಾರ್ಖಾನೆ ಅಂತಂದು, ಅದು ಬಿಟ್ಟು ಬೇರೆ ಉದ್ಯೋಗನೇ ಇರಲಿಲ್ಲ. ದುಕಾನ್ ತೆಗಿಬೇಕಂದ್ರೆ ಅಡಕೆ ದುಕಾನ್ ತೆಗಿಬೇಕು, ಇಲ್ಲ ಕಿರಾಣಿ ದುಕಾನ್ ತೆಗಿಬೇಕು, ಉದ್ಯಮ ತೆಗಿಬೇಕಂದ್ರೆ ಬ್ಯಾಳಿ ಕಾರ್ಖಾನೆ ಮಾಡಬೇಕು. ಇದು ಕಲಬುರಗಿಯ ಚಿತ್ರಣವಾಗಿದೆ. ಆದರೆ ಆ ಚಿತ್ರಣವನ್ನು ಬರೀ ಕಲಬುರಗಿಗಲ್ಲ, ಕಲ್ಯಾಣ ಕರ್ನಾಟಕಕ್ಕಲ್ಲ, ಇಡೀ ವಿಶ್ವದಾದ್ಯಂತ ಪಸರಿಸಲಿಕ್ಕೆ ಕಾರಣೀಭೂತರಾದವರು SS ಪಾಟೀಲ್. ಅವರ ಸ್ಮರಣೆಯ ದಿವಸ ಅವರ ಹೆಸರಿನಲ್ಲಿ ನನಗೆ ಪ್ರಶಸ್ತಿ ಸಿಗ್ತಾ ಇದೆ ಅಂದರೆ ನಾನು ಪುಣ್ಯವಂತ, ನಾನು ಅಹೋಭಾಗ್ಯ ನನ್ನದು. ಅದಕ್ಕಾಗಿ ಆ ಪಾಟೀಲ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ನವರಿಗೆ, ಅವರ ಕುಟುಂಬದವರಿಗೂ ಮತ್ತು ಆಯ್ಕೆ ಸಮಿತಿಯವರಿಗೂ ನನ್ನ ಹಾರ್ದಿಕ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಆ್ಯಂಕರ್ ಆದವರು ಒಂದು ಮಾತು ಹೇಳಿದ್ರು, ಅವರು ಕೊಡುಗೈ ದಾನಿಗಳಾಗಿದ್ದರು ಅಂತ ಹೇಳಿ. ಬಲಗೈಯಿಂದ ಕೊಟ್ಟಿದ್ದು ಎಡಗೈ ಗೊತ್ತಾಗುವುದಿಲ್ಲ ಅಂತಕ್ಕಂಥ. ನಾವು ಬಸವೇಶ್ವರ ಕಾಲನಿಯಲ್ಲಿ ಬಸವೇಶ್ವರ ದೇವಸ್ಥಾನ ಕಟ್ಟಿಸ್ತಾ ಇದ್ದೀವಿ. ಆಗ ದಾನ ಕೇಳಲಿಕ್ಕೆ ಅವ್ರ ಹತ್ರ ಹೋಗಿದ್ದೆವು. ಅಕ್ಕೋಣೆಯವರೇ, ಇಲ್ಲಿ ಕೊಡೋದಿಲ್ಲ, ನಾನೇ ಗುಡಿಗೆ ಬಂದು ಅಲ್ಲಿಗೆ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. 2 ದಿವಸ ಬಿಟ್ಟು ಬಂದು ದೇವಸ್ಥಾನ ಎಲ್ಲ ಅಲ್ಲಿ ನೋಡಿಬಿಟ್ಟು ಅಲ್ಲಿ ಇದ್ದ ಪೂಜಾರಿ ಕೈಯಲ್ಲಿ ಒಂದು ಚೆಕ್ಕನ್ನು ಕೊಟ್ಟು ಹೋಗ್ಲಿಕ್ಕೆ ಶುರು ಮಾಡಿದರು. ಆ ಪೂಜಾರಿ, ಇಲ್ಲ ಅಕ್ಕೋಣೆಯವರೇ ಬರಬೇಕು, ನಾನು ಚೆಕ್ ತಗೊಳ್ಳೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದಾಗ ಆ ಪೂಜಾರಿ ಓಡ್ಕೊಂಡು ಬಂದು ನನಗೆ ಹೇಳಿದಾಗ, ನಾನು ಹೋದಾಗ ಆ ಚೆಕ್ಕನ್ನು ಕೊಟ್ಟರು. ಇದು ಚೆಕ್ಕು ನಂದಿದೆ, ಆದರೂ ಕೂಡ ಎಲ್ಲಿ ನನ್ನ ಹೆಸರು ಮಾತ್ರ ಬರೆಸಬೇಡಿ ಅಂತಕ್ಕಂಥ ಮಾತಾಡಿದೆ. ಇದು SS ಪಾಟೀಲ್. ಅದಕ್ಕೆ ನನಗೆ ಇಲ್ಲಿ ಅವರ ಕರ್ಮಯೋಗಿ ಅಂತ ಬರೆದಿದ್ದನ್ನು ನೋಡಿ ಅದನ್ನು ಕಾಯಕ ಯೋಗಿ ಅಂತ ಮಾಡಿದ್ರೆ ಚೆನ್ನಾಗಿರ್ತದೇನೋ ಅಂತೇಳಿ ನನ್ನ ಮನಸ್ಸು. ಹಾಗಾಗಿ ಅವರು ಸದಾ ಹಸನ್ಮುಖಿಗಳಾಗಿದ್ದರು. ಅವರ ಮುಖದ ಮೇಲೆ ಗೆರೆ ಇದ್ದಿದ್ದು ನಾನು ಎಂದೂ ನೋಡಲೇ ಇಲ್ಲ. ಅವರಿಗೆ ಅವ್ರ ಮನೆಗೆ ಹೋಗ್ತಕ್ಕಂಥ ಪ್ರಸಂಗಗಳು ಅನೇಕ ಇದ್ದರೂ ಕೂಡ ದೂರದಿಂದಲೇ ಅವರ ಜೊತೆ ಇದ್ದು ಕಲಬುರಗಿಯಲ್ಲಿ ವೀರಶೈವ ಸಮಾಜವನ್ನು ಕಟ್ಟತಕ್ಕಂಥ 4-5 ಜನರಲ್ಲಿ, ಅದರಲ್ಲಿ GR ಪಾಟೀಲರು, ಗಲಗಲಪ್ಪ ಪಾಟೀಲರು, ಬಸವರೆಡ್ಡಿ ಇಟಗಿ ಅವರು ಮತ್ತು ಅವರೆಲ್ಲರ ಜೊತೆ SS ಪಾಟೀಲರು ಕೂಡ ಇದ್ದರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದ್ದೆ. ಈ ರೀತಿಯಾಗಿ ಈ ಆಧಾರ ಸ್ತಂಭಗಳಾಗಿ ಈ ಕಲಬುರಗಿ ಹೆಸರನ್ನು ನಾಡಿನಾದ್ಯಂತ ಪರಿಸಲಿಕ್ಕೆ ಕಾರಣಭೂತರಾದಂಥ SS ಪಾಟೀಲರು ಇವತ್ತು ನನ್ನ ಒಬ್ಬನ ಹೆಮ್ಮೆ ಅಲ್ಲ, ಇಡೀ ಕಲ್ಯಾಣ ಕರ್ನಾಟಕ ಪ್ರದೇಶದ ಕಲಬುರಗಿ ಹೆಮ್ಮೆ. ಅವರು ಇನ್ನೂ ಬೆಳೀಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಎನ್ನ ಕಾಯವ ದಂಡಿಯ ಮಾಡಿಯ, ಎನ್ನ ಶಿರವ ಸೂರ್ಯ ಮಾಡಿಯ, ಎನ್ನ ನರವ ತಂದೆಯ ಮಾಡಿಯ, ಎನ್ನ ಬೆರಳ ಕಡ್ಡೆಯ ಮಾಡಿಯ, ಬತ್ತಿಸರಾಗದ ಹಾಡೆಯ, ಉದರಲೋತಿ ಬಾರಿಸುವ ಕೂಟ ಸಂಗಮ ದೇವ. ತಾನು ವಾದ್ಯವಾಗಿ ಧನು ಮನ ಭಾವ ದೇವಕರಿಸಿದ ಭಕ್ತಿ ಭಂಡಾರಿ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಾದಿ ಶರಣರು ಹೃದಯದಲ್ಲಿ ಧ್ಯಾನಿಸಿ SR ಪಾಟೀಲ್ ಫೌಂಡೇಶನ್ ಮತ್ತು ಪಾಟೀಲ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಕಲಬುರಗಿ ವತಿಯಿಂದ ಕರ್ಮಯೋಗಿ ಡಾಕ್ಟರ್ AS ಪಾಟೀಲ್ ಅವರ 3ನೇ ಪುಣ್ಯಸ್ಮರಣೆ ಹಾಗೂ ಕರ್ಮಯೋಗಿ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮದ ಪವಿತ್ರ ವೇದಿಕೆಗೆ ಶರಣು ಸಲ್ಲಿಸಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸುವ ಪೂಜ್ಯ ವಿರಕ್ತ ತಪಸ್ವಿ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ಸಂಸ್ಥಾನ ಮಠ ಕಡಗಂಚಿ ಪೂಜ್ಯರ ಪಾದಗಳಿಗೆ ಶರಣುಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಆಸೀನರಾಗಿರುವಂಥ ಅತಿಥಿ ಗಣ್ಯರಿಗೆ, ಅಧ್ಯಕ್ಷರೇ ಹಾಗೂ ನನ್ನೊಂದಿಗೆ ಪ್ರಸಿದ್ಧಿ ಹಾಜರಾದ ಸಾಧಕರಿಗೆ ತಮ್ಮೆಲ್ಲರಿಗೂ ಅನಂತ ಶರಣ ಶರಣಾರ್ಥಿಗಳು.
ಹಾಗೂ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸರ್ವರಿಗೂ ಶರಣಾರ್ಥಿಗಳು. ದೈವದತ್ತವಾಗಿ ಬಂದ ನನ್ನಲ್ಲಿ ಚಿತ್ರಕಲಾ ಶಕ್ತಿಯ ನೀರೆಂದು ಸಲಹಿದ ನನ್ನ ತಂದೆ ತಾಯಿ ಹಾಗೂ ಪರಿವಾರದ ಸಹಕಾರದಿಂದ ಗುರು ಹಿರಿಯರ ಪ್ರೇರಣೆಯಿಂದ ನಾನು ಬಸವನವರ ಕ್ರಾಂತಿಯುತ ಚರಿತ್ರೆಯನ್ನು ಚಿತ್ರರೂಪಕ್ಕೆ ಸಾಕಾರಗೊಳಿಸುತ್ತಿದ್ದೇನೆ. ಇದು ತಪಸ್ಸಿನಂತೆ ಸುಮಾರು 15 ವರ್ಷಗಳ ಕಾಲ ನನಗೆ ತೊಡಗಿಸಿಕೊಂಡಿತ್ತು. ಈ ಎಲ್ಲ ಚಿತ್ರಗಳು ಒಂದು ಚಿತ್ರಲಾಯದ ಮಂಟಪದಲ್ಲಿ ಪ್ರದರ್ಶನ ಮಾಡುವಂತೆ ಕುಟುಂಬ ಟ್ರಸ್ಟ್ ಮತ್ತು ಬಸವಾಭಿಮಾನಿಗಳು ಸಹಕಾರ ನೀಡಿದ್ದಾರೆ. ನನ್ನ ಈ ಅಲ್ಪ ಸೇವೆ ಪರಿಗಣಿಸ ಶ್ರೀ SR ಪಾಟೀಲ್ ಫೌಂಡೇಶನ್ ನನ್ನನ್ನು ಗುರುತಿಸಿ ಕರ್ಮಯುಗ ಪ್ರಶಸ್ತಿ ನೀಡುತ್ತಿದೆ. ಗೌರವ ಪ್ರಶಸ್ತಿ ನಾನು ಬಹಳ ಭಕ್ತಿ ಮತ್ತು ಅಭಿಮಾನಿಯಿಂದ ಸ್ವೀಕರಿಸುತ್ತೇನೆ. ಈ ಪ್ರಶಸ್ತಿ ನನಗೆ ಇನ್ನೂ ಹೆಚ್ಚಿನ ಪ್ರಮಾಣದ ಚಿತ್ರಕಲಾ ಸೇವೆ ಮಾಡಲು ಪ್ರೇರೇಪಿಸುತ್ತದೆ. ಈ ಸಂಸ್ಥೆಯು ನನ್ನನ್ನು ಮತ್ತು ನನ್ನ ಕಲಾ ಸೇವೆಯನ್ನು ಪರೀಕ್ಷಿಸಿದ ನಮ್ಮ ಬೀದರ್ನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ಸುರೇಶ್ ಶೆಟ್ಟಿ ಅವರಿಗೂ ಮತ್ತು ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷರಾದ ನಾಡೋಜಿ ಮೋಹನ್ ಬಳೆಗಾರ್ ಸರ್ ಅವರಿಗೂ ನನ್ನ ಪರವಾಗಿ ಮತ್ತು ನನ್ನ ಪರಿವಾರದ ಪರವಾಗಿ ಅನಂತ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಮತ್ತು ಕೊನೆಯದಾಗಿ ನನ್ನಿಂದ ನಿರ್ಮಾಣವಾದ ಕಲಾಕೃತಿಗಳ ಮೂಲಕ ವಿಶ್ವಗುರು ಬಸವಣ್ಣವರ ಚರಿತ್ರೆ ತಾವು ಕೂಡ ಒಮ್ಮೆ ವೀಕ್ಷಿಸಲು ಬೀದರ್ ಚಿತ್ರಾಲಯಕ್ಕೆ ಬರುವಂತೆ ಈ ಸಂಸ್ಥೆಯವರಿಗೂ ವೇದಿಕೆ ಮೇಲಿರುವ ಗಣ್ಯರಿಗೂ ನಾನು ತಮ್ಮೆಲ್ಲರ ಭಕ್ತಿಪೂರ್ವಕವಾಗಿ ಆಹ್ವಾನಿಸುವ ಈ ಮೂಲಕ ನೀಡುತ್ತೇನೆ. ಇದರೊಂದಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿಗಳು ಸಲ್ಲಿಸುತ್ತಾ ನನ್ನ ಮಾತು ವಿರಾಮಗೊಳ್ಳುತ್ತದೆ. ಶರಣಾರ್ಥಿ ಡಾಕ್ಟರ್ SS ಪಾಟೀಲ್ ಅವರು 3ನೇ ಪುಣ್ಯಸ್ಮರಣೆ ಹಾಗೂ ಕರ್ಮಯೋಗಿ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಆಸನರಾಗಿದ್ದ ದಿವ್ಯ ಸಾನ್ನಿಧ್ಯ ವಹಿಸಿದ ಶ್ರೀ ವೀರ ತಪಸ್ವಿ ವೀರಭದ್ರ ಶಿವಾಚಾರ್ಯರು ಮಹಾಸ್ವಾಮಿಗಳು ಕಡಗಂಚಿ ಮಠ, ಮಾನ್ಯ ಶ್ರೀ ಸಚಿವರಾದ ಶರಣಬಸಪ್ಪ ದರ್ಶನಪುರವರೇ, ಶ್ರೀಮತಿ ಸರೋಜದೇವಿ S ಪಾಟೀಲ್ ಅವರೇ, ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾದ ನಾಡೋಜಿ ಡಾಕ್ಟರ್ ಮನಿ ಬಳಗಾರ್ ಅವರೇ, ಚಲನಚಿತ್ರ ನಿರ್ಮಾಪಕರ ಹಾಗೂ ಉದ್ಯಮದಾರರಾದ ಶ್ರೀ ವಸಂತರಾವ್ ಪಾಟೀಲ್ ಅವರೇ, RS ಪಾಟೀಲ್ ಅವರೇ, ಪಾಟೀಲ್ ಗ್ರೂಪ್ ಆಫ್ ಇಂಡಸ್ಟ್ರಿಯ ಅಧ್ಯಕ್ಷರು ಲಿಂಗರಾಜ್ ಪಾಟೀಲ್ ಅವರೇ ಮತ್ತು ನಿರ್ದೇಶಕರಾದ ಸಿದ್ಲಿಂಗ್ ಪಾಟೀಲ್ ಅವರೇ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರು ಹಾಗೂ ಪತ್ರಿಕಾ ಮಿತ್ರರೇ, ವೇದಿಕೆ ಮುಂಭಾಗವಿರುವ ಬಂಧುಗಳೇ, ಕರ್ಮಯೋಗಿ ಪ್ರಶಸ್ತಿ ಪುರಸ್ಕೃತರೇ. SS ಪಾಟೀಲ್ ಅವರು ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷರಾಗಿ ಸತತ 25 ವರ್ಷ ನಂತರ SS ಪಾಟೀಲ್ FKCCI ಅಧ್ಯಕ್ಷರು ಸೇವೆ ಸಲ್ಲಿಸಲು ಉತ್ತರ ಕನ್ನಡ ಭಾಗದ ಉದ್ಯಮಿ ಎನಿಸಿಕೊಂಡಿದ್ದಾರೆ. ಇವರು ಕೈಗಾರಿಕೆ ಮತ್ತು ವ್ಯಾಪಾರ ಹಾಗೂ ಸಮಾಜ ಸೇವಕ್ಕೆ ಸೇವೆ ಅಪಾರ ಮತ್ತು ಮೌಲ್ಯಯುತವಾಗಿದೆ. ಅವರು ಕೈಗಾರಿಕೆಗಳು ಕರ್ನಾಟಕ ಅಲ್ಲದೆ ಮಹಾರಾಷ್ಟ್ರ, ಛತ್ತೀಸ್ಗಢ, ಆಂಧ್ರ ಪ್ರದೇಶ, ತೆಲಂಗಾಣ ಹಾಗೂ ಹಲವು ರಾಜ್ಯಗಳಲ್ಲಿ ಸ್ಥಾಪಿಸುವ ಮೂಲಕ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ. ಹೈದರಾಬಾದ್ನಲ್ಲಿ ಸಂಗಮ್ ಹೆಲ್ತ್ ಕೇರ್ ಕೈಗಾರಿಕೆ ಮೂಲಕ ಹಲವು ಔಷಧ ಮತ್ತು ಸಲಕರಣೆಗಳನ್ನು ಉತ್ಪಾದಿಸುವ ಹಾಗೂ ಆರೋಗ್ಯ ಕ್ಷೇತ್ರಕ್ಕೆ ನೆರವಾಗಿದ್ದಾರೆ. ಕಲಬುರಗಿ ಸೇಡಂ ರಸ್ತೆಯಲ್ಲಿರುವ ಅತಿ ಸುಂದರವಾದ ಮಹಾವೀರ್ ಕಲ್ಯಾಣ್ ಟ್ರಸ್ಟ್ ಅಡಿಯಲ್ಲಿ ವಹಿಸಿದ ಆಯುರ್ವೇದ ನ್ಯಾಚುರೋಪತಿ ಆಸ್ಪತ್ರೆ ಹಾಗೂ ಆನಂದ್ ಕುಟುಂಬ ಕಮ್ಯುನಿಟಿ ಸೀನಿಯರ್ ಲಿವಿಂಗ್ ಆಸ್ಪತ್ರೆ ತುಂಬ ಚೆನ್ನಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ. SS ಪಾಟೀಲ್ ಅವರು ಕಿಂತ ಅವ್ರ ಮಗನಾದ LS ಪಾಟೀಲ್ ಮತ್ತು ಸಿದ್ದು ಪಾಟೀಲ್ ಅವರು SS ಪಾಟೀಲ್ ಅವ್ರಿಗಿಂತ 3 ಪಟ್ಟು ಹೆಚ್ಚಾಗಿ ಅವರು ಬಿಸ್ನೆಸ್ ಒಳಗೆ ಇಂಡಸ್ಟ್ರಿ ಒಳಗೆ ನಂಬರ್ 1 ಆಗಿದ್ದಾರೆ. ನಮ್ಮ ಸಮಾಜದಲ್ಲಿ ಇಷ್ಟು ದೊಡ್ಡ ಎತ್ತರಕ್ಕೆ ಬಿಸ್ನೆಸ್ ಇಂಡಸ್ಟ್ರಿ ಒಳಗೆ ಮತ್ತು ಇದ್ದಾರೆ ಅಂತ ಹೇಳಿ ನಮಗೆ ಹೇಳೋಕ್ಕೆ ಬಹಳ ಹೆಮ್ಮೆ ಅನಿಸುತ್ತದೆ. ಅದಕ್ಕೆ ದೇವರವರಿಗೆ ಯಾವಾಗಲೂ ಒಳ್ಳೆಯ ಆರೋಗ್ಯ ಕೊಡಲಿ ಅಂತ ಹೇಳಿ ನಾನು ಹೇಳಬಹುದು. ಡಾಕ್ಟರ್ SS ಪಾಟೀಲ್ ಅವರ ಬಗ್ಗೆ ಈಗಾಗಲೇ ಅವರ ಒಡನಾಟಿಯಾಗಿರ್ತಕ್ಕಂಥ ಡಾಕ್ಟರ್ ಶಂಕರ್ ಪಾಟೀಲ್ ಅವರು, ಅಕ್ಕೋಡಿ ಸಾಹೇಬರು ಮತ್ತು ಮನೋ ಬಳಗೆಯರ್ ಅವರು ಸಾಕಷ್ಟು ಮಾತನಾಡಿದರು. ಈ ಭಾಗದ ಒಂದು ಹಳ್ಳಿಯಿಂದ ಬಂದು ದೇಶ ವಿದೇಶಗಳಲ್ಲಿ ಹೆಸರು ಮಾಡಬೇಕಾದ್ರೆ ಭಾಳ ಕಷ್ಟ ಆದರೆ, ವಿಶೇಷವಾಗಿ ಕಲ್ಯಾಣ ಕರ್ನಾಟಕ. ಯಾಕಂದ್ರೆ ನಾವೆಲ್ಲ ಕೂಡ ನಿಜಾಮ ಆಳ್ವಿಕೆಯಲ್ಲಿ ಭಾಳಷ್ಟು ಹಿಂದುಳಿದ ಹಣೆಪಟ್ಟಿಯನ್ನು ಹೊಂದಿರ್ತಕ್ಕಂಥ. ಆದರೆ ಇವತ್ತು SS ಪಾಟೀಲ್ ಅವರು ಈ ಭಾಗದಲ್ಲಿ ತಮ್ಮದೇ ಆದಂಥ ಒಂದು ರೀತಿಯಲ್ಲಿ ಜನರ ಮನಸ್ಸಿನಲ್ಲಿ ಛಾಪು ಮೂಡಿಸ್ತಕ್ಕಂಥ ಕೆಲಸ ಮಾಡಿದರು.
ದೇಶ ವಿದೇಶಗಳಲ್ಲಿ ಇವತ್ತು ಈ ಭಾಗದ ಜನರ ಮನಸ್ಸಿನಲ್ಲಿ ಇವತ್ತು ನಾವು ಏನೇನು ಮನಸ್ಸು ಮಾಡಿದರೆ ನಾವು ಏನೇನು ಮಾಡ್ಲಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಇವತ್ತು ಎಸ್ ಎಸ್ ಪಾಟೀಲ್ ಅವ್ರನ್ನು ನಾವು ಕಲಿಬೇಕಾಗ್ತದೆ. ವಿಶೇಷವಾಗಿ ಈ ಒಂದು ಪುಣ್ಯ ಸ್ಮರಣೆಯ ಮುಖಾಂತರ ಈ ಭಾಗದ ಜನರಿಗೆ, ಈ ಭಾಗದ ಯುವಕರಿಗೆ ಎಸ್ ಎಸ್ ಪಾಟೀಲ್ ಅವರು ಪ್ರೇರಣೆ ಆಗಬೇಕಾಗ್ತದೆ. ಯಾಕಂದ್ರೆ ನಾವು ಕೂಡ ಎಸ್ ಎಸ್ ಪಾಟೀಲ್ ಅವರು ಭಾಳ ವರ್ಷದಿಂದ ನೋಡ್ಕೊಂಡು ಬಂದಿದ್ದೇವೆ. ಇವತ್ತು ಅವರ ಸೌಮ್ಯ ಸ್ವಭಾವ, ಯಾವಾಗಲೂ ಕೂಡ ಹಸನ್ಮುಖಿಯಾಗಿ ಇವತ್ತು ಈ ಭಾಗದ ಏಳಿಗೆಗಾಗಿ ಈಗಾಗಲೇ ಬಿ ಜಿ ಪಾಟೀಲ್ ಅವರು ಹೇಳಿದರು, ಚೇಂಬರ್ ಆಫ್ ಕಾಮರ್ಸ್ ಇರ್ಬೋದು, FKCCI ಇರ್ಬೋದು, ಇವೆಲ್ಲವೂ ಕೂಡ ಈ ಭಾಗದಲ್ಲಿ ಹೆಚ್ಚು ಅಭಿವೃದ್ಧಿ ಆಗಬೇಕು, ಹೆಚ್ಚು ಉದ್ಯೋಗ ಅವಕಾಶಗಳು ಸಿಗಬೇಕು. ಹೆಚ್ಚು ಉದ್ಯೋಗ ಅವಕಾಶ ಇರಬೇಕಾದ್ರೆ ಈ ಭಾಗದಲ್ಲಿ ಕೈಗಾರಿಕೆ ಹೆಚ್ಚು ಆದಾಗ ಮಾತ್ರ ಅದು ಸಾಧ್ಯ ಅಂತ ಇವತ್ತು ಎಸ್ ಎಸ್ ಪಾಟೀಲ್ ಅವರು ತಮ್ಮದೇ ಆದಂಥ ಒಂದು ಶಕ್ತಿ ಮೀರಿ ಪ್ರಯತ್ನ ಮಾಡಿ ಈ ಭಾಗದ ಹೆಸರನ್ನು ತರ್ತಕ್ಕಂಥ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅದೇ ರೀತಿಯಾಗಿ ಅವರ ಕುಟುಂಬದವರು ಕೂಡ ತಂದೆಗೆ ಮೀರಿಸ್ತಕ್ಕಂಥ ರೀತಿಯಲ್ಲಿ ಕೂಡ ಅವರ ಕುಟುಂಬದವರು ಆ ಒಂದು ಅವರ ಏನು ಕನಸನ್ನು ಕಂಡಿದ್ರು ಆ ಕನಸು ಮುಂದುವರಿಸಿಕೊಂಡು ಇವತ್ತು ಈ ಒಂದು ಭಾಗದಲ್ಲಿ, ಇವತ್ತು ರಾಜ್ಯದಲ್ಲಿ ಮತ್ತು ದೇಶ ವಿದೇಶಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇವತ್ತು ಕೈಗಾರಿಕೆ ಉದ್ಯಮಗಳಿರ್ಬೋದು, ವಿವಿಧ ಇದರಲ್ಲಿ ಸಾಕಷ್ಟು ಇವತ್ತು ಅವರು ತೊಡಗಿಸಿ ಈ ಭಾಗದ ಮತ್ತು ಅವರ ತಂದೆಯವರ ಹೆಸರನ್ನು ಅಜರಾಮರಗೊಳಿಸ್ತಕ್ಕಂಥ ಕೆಲಸ ಅವರು ಮಾಡಿದ್ದಾರೆ. ಅದಕ್ಕಾಗಿ ಇವತ್ತು ಸುಮಾರು ಈ ಒಂದು ಕಾರ್ಯಕ್ರಮ ನಾನು ಹೇಳ್ತೇನೆ, ಸುಮಾರು 30 ವರ್ಷದಿಂದ ಈ ಕಾರ್ಯಕ್ರಮವನ್ನು ಅವ್ರ ಕುಟುಂಬದವರು ಮಾಡ್ಕೊಂಡು ಬಂದಿದ್ದಾರೆ. ಇದರ ಮುಖಾಂತರ ಇವತ್ತು ವಿಶೇಷವಾಗಿ ಇವತ್ತು ಕರ್ಮಯೋಗಿ ಪ್ರಶಸ್ತಿಗೆ ಪುರಸ್ಕೃತರಾಗಿರ್ತಕ್ಕಂಥ ಈ ಭಾಗದಲ್ಲಿ ತಮ್ಮ ಒಂದು ಇದರಲ್ಲಿ ಕ್ಷೇತ್ರದಲ್ಲಿ ಇವತ್ತು ಹೆಚ್ಚು ಹೆಸರು ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಇವತ್ತು ಎಲ್ಲ ಕೂಡ ಗೌರವ ಪ್ರಶಸ್ತಿ ಪುರಸ್ಕೃತ ಮಾಡ್ತಕ್ಕಂಥ ಕೆಲಸ ಮಾಡಿ. ಯಾಕಂದ್ರೆ ಇವತ್ತು ನಮಗೆಲ್ಲರೂ ಕೂಡ ಪ್ರೇರಣೆ, ಇವತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ವೈದ್ಯಕೀಯ ಕ್ಷೇತ್ರ ಇರ್ಬೋದು, ಶಿಕ್ಷಣ ಕ್ಷೇತ್ರ ಇರ್ಬೋದು, ಇವತ್ತು ಸಾಹಿತ್ಯ ಕ್ಷೇತ್ರ ಇರ್ಬೋದು, ಇವತ್ತು ಎಲ್ಲದರಲ್ಲಿ ಕೂಡ ಅತಿ ಉತ್ತಮವಾದಂಥವರಿಗೆ ಇವತ್ತು ಪುರಸ್ಕೃತ ಬಹಳ ಮುಖಾಂತರ ಈ ಒಂದು ಮುಂದಿನ ಪೀಳಿಗೆಗೆ ಇವು ಮಾದರಿ ಆಗ್ತಕ್ಕಂಥ ರೀತಿಯಲ್ಲಿ ಇವತ್ತು ಕಾರ್ಯಕ್ರಮ ಮಾಡುವ ಮುಖಾಂತರ ಇವತ್ತು ನಾವು ಇವರ ಹಾದಿಯಲ್ಲಿ ನಡೆದು ನಾವು ಏನಾದರೂ ಈ ಭಾಗದ ಜನರಿಗೆ ಹೆಚ್ಚು ಅವಕಾಶ ಆಗ್ತಕ್ಕಂಥ ರೀತಿಯಲ್ಲಿ ನಾವು ಏನಾದರೂ ಸಾಧಿಸಬೇಕಂತ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಬಂದಿದೆ. ಅದಕ್ಕಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಂಥ ಎಸ್ ಎಸ್ ಪಾಟೀಲ್ ಕುಟುಂಬದವರಿಗೆ ಮತ್ತು ಈ ಕರ್ಮಯೋಗಿ ಸಂಸ್ಥೆಯವರಿಗೆ ಧನ್ಯವಾದ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. Members of the media, ladies and gentlemen, it is my humble duty and privilege to be present before this audience on the third holy remembrance of my grandfather, late Dr. S.S. Patil. First, we bow with gratitude to Sri Tapasvi Veerabhadra Shivacharya Mahaswamigalu Kadganchi for blessing us all with his presence. Our heartfelt thanks to Dr. B.G. Patil, the Honorable Member of the Karnataka Legislative Council, for inaugurating today's program. We are deeply grateful to our chief guest, Shri Saran Basappa Darshanpur, the Minister of Small Scale Industries and Public Enterprises, and also the District in charge of Yadgiri, for joining us today. Thanking Dr. Manu Baligar, former President of Kannada Sahitya Parishad, Bangalore. Also to mention the pillars of the Patil community, Dr. L.S. Patil, Shri Siddhalinga S. Patil, Shri R.G. Patil, and Shri Basant Kumar Patil. Today, this evening, we also celebrated the Karma Yogi awardees of 2025. We congratulate and thank Mr. Prince, Mr. Aparna Narsana, Nadoja Dr. P.S. Shankar, Professor Malika S. Ghanti, Shri Raghavendra Mailapur, Dr. Swami Rao Kulkarni, Shri Appa Rao Akone, Shri Chandrasekhar B. Somashetty. Their contributions in their respective fields inspire us all today and honor today's in our way of saluting their service to our community. I also thank the entire Patil family present here for their support and gratitude to make this event possible. Lastly, my heartfelt thanks to each and every one of you
who's present here. Your participation is the true strength and inspiration of Karma Yogi Dr. S.S. Patil. Thank you all.